ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮಧ್ಯಪ್ರಾಚ್ಯದಲ್ಲಿ ನಿರಂತರವಾಗಿ 25 ದಿನಗಳಿಂದ ಯುದ್ಧ ಮುಂದುವರೆದಿದೆ. ಟ್ರಂಪ್ ಕದನ ವಿರಾಮ ಅಂದ್ರೂ ಕೂಡ ಕ್ಯಾರೆ ಅನ್ನದ ಇಸ್ರೇಲ್ ಹಾಗೆ ಇರಾನ್ ಪರಸ್ಪರ ಕಾದಾಟವನ್ನ ಮುಂದುವರೆಸಿದ್ದಾರೆ. ಇದರ ನಡುವೆ ಹರ್ಮೂಜ್ ಜಲಸಂಧಿಯಿಂದ ಈಗ ಆಲ್ರೆಡಿ ಭಾರತಕ್ಕೆ ಸಂಬಂಧಪಟ್ಟ 3, ಚೈನಾ ಬೌಂಡ್ 2 ಹಡಗುಗಳು ಭಾರತದ ಕರಾವಳಿಯನ್ನ ತಲುಪಿಯಾಗಿದೆ. ಇನ್ನು 6 ಹಡಗುಗಳು, ತೈಲ ಹಾಗೆ ಅನಿಲವನ್ನ ಹೊತ್ತ ಹಡಗುಗಳು ಭಾರತವನ್ನು ತಲುಪುವ ನಿರೀಕ್ಷೆ ಇದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟಿ ತನ್ನ ಪ್ರಯಾಣವನ್ನ ಮುಂದುವರೆಸಿದೆ. ಇದೆಲ್ಲದರ ನಡುವೆ ಭಾರತದಲ್ಲಿ ಅನಿಲಕ್ಕೆ ಅಭಾವ ಅನ್ನೋದು ಈಗಲೂ ಮುಂದುವರೆದಿದೆ. ನಮ್ಮ ರಾಜ್ಯದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿದ್ದಾರೆ ಜನ. ಅದರಲ್ಲೂ ಗೃಹ ಬಳಕೆಯ ಅಡುಗೆ ಅನಿಲವನ್ನ ಖರೀದಿ ಮಾಡಲಿಕ್ಕೆ ಅಥವಾ ಕೊಂಡ್ಕೊಳ್ಳಿಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅನ್ನ ಇನ್ನೂ ಕೂಡ ನಿಲ್ತಾ ಇದ್ದಾರೆ ಜನ. ಇದೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇನೆ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು, ಪೆಟ್ರೋಲ್ ಹಾಗೆ ಡೀಸೆಲ್ ನಮ್ಮ ಹತ್ರ ಸ್ಟಾಕ್ ಇದೆ, ಯಾವುದೇ ರೀತಿಯ ಆತಂಕ ಇಲ್ಲ ಅಂದ್ರೂ ಕೂಡ ಬೆಳಗಾವಿ, ಗದಗ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಅನ್ನೋ ಬೋರ್ಡ್ ಈಗ ಆಲ್ರೆಡಿ ಕಾಣಲಿಕ್ಕೆ ಪ್ರಾರಂಭವಾಗಿದೆ. ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲಂತೂ ಕ್ಯೂ ನಿಂತಿದ್ದ ಜನ, ಪೆಟ್ರೋಲ್ಗಾಗಿ ಕ್ಯೂ ನಿಂತಿದ್ದ ಜನ ಪರಸ್ಪರ ಹೊಡೆದಾಡ್ಕೊಳ್ಳೋ ಹಂತಕ್ಕೆ ಹೋಗಿದೆ. ಮತ್ತೊಂದು ಕಡೆ ಚಿಕ್ಕೋಡಿಯಲ್ಲಿ ಹೋಟೆಲ್ ಮಾಲೀಕರೊಬ್ಬರು ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮದಲ್ಲಿ ಲಾಸ್ ಆಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಆರೋಪ ಬೇರೆ. ಇಷ್ಟೆಲ್ಲದರ ನಡುವೆ ರಿಪಬ್ಲಿಕ್ ಕನ್ನಡ ನಡೆಸಿದ ಸ್ಟಿಂಗ್ ಆಪರೇಷನ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಾರ್ವಜನಿಕರ ಸಹಕಾರದೊಂದಿಗೆ ನಡೆಸಿದ ಸ್ಟಿಂಗ್ ಆಪರೇಷನ್ನಲ್ಲಿ ಈ ಅಕ್ರಮ ದಂಧೆ ಗ್ಯಾಸ್ ವಿಚಾರದಲ್ಲಿ ಇನ್ನೂ ಮುಂದುವರೆದಿದೆ ಅನ್ನೋದು ಬಟಾಬೈಲಾಗಿದೆ. ಯುದ್ಧದ ಸದ್ಯದ ಪರಿಸ್ಥಿತಿಗಳು, ಅದು ಭಾರತದ ಮೇಲೆ ಬೀರ್ತಾ ಇರುವ ಪರಿಣಾಮ, ಹಾಗೆ ಇದು ಹೀಗೆ ಯುದ್ಧ ಮುಂದುವರೆದ್ರೆ ಏನಾಗುತ್ತೆ ಅನ್ನೋದರ ಆಯಾಮದಲ್ಲಿ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಸರ್ ಇದ್ದಾರೆ. ಹಾಗೆ ಬಹರೇನ್ನಿಂದ ವಾಪಸ್ ಆಗಿರುವ ಸಫಾನ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರು, ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವು ಹೊತ್ತಿನಲ್ಲಿ ಆರ್ಥಿಕ ವಿಶ್ಲೇಷಕರಾದ ಕೇಶವ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಹೂಡಿಕೆ ತಜ್ಞರಾದ ರುದ್ರಮೂರ್ತಿ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡಿದ ಗಳಿಗೆಯಿಂದ, ಅಂದರೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದ ಗಳಿಗೆಯಿಂದ ಹುಟ್ಟಿರುವ ಅತಿ ದೊಡ್ಡ ಅನುಮಾನ ಅಂದರೆ ಮತ್ತೊಮ್ಮೆ ಲಾಕ್ಡೌನ್ ಆಗುತ್ತಾ, ಅಂಥ ಪರಿಸ್ಥಿತಿ ಯುದ್ಧದಿಂದ ನಿರ್ಮಾಣ ಆಗ್ತಾ ಇದೆಯಾ ಅಂತ ಹೇಳಿ ಈ ಚರ್ಚೆಯನ್ನ ಚಂಬಿ ಸರ್ ತಮ್ಮಿಂದಲೇ ಈ ಪ್ರಶ್ನೆಯ ಮೂಲಕ ಪ್ರಾರಂಭ ಮಾಡೋ ಪ್ರಯತ್ನ. ನಾವು ಕೋವಿಡ್ ಲೈಕ್ ಸಿಚುಯೇಷನ್ ಅನ್ನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಈಗ ಪ್ರಿಪೇರ್ ಆಗಬೇಕು, ನಮಗೆ ಎಲ್ಲರ ಸಹಕಾರ ಬೇಕು, ಎಲ್ಲರೂ ಒಗ್ಗಟ್ಟಿನಿಂದ ಈ ಕ್ರಿಟಿಕಲ್ ಪರಿಸ್ಥಿತಿಯನ್ನು ಎದುರಿಸಬೇಕು, ಲೈಕ್ ಕೋವಿಡ್ ಅನ್ನೋ ರೀತಿಯಲ್ಲಿ ಪ್ರಧಾನಿಯವರು ಮಾತನಾಡಿದ್ದು ದೇಶದಲ್ಲಿ ಹಾಗಾದರೆ ಇನ್ನೊಂದು ಲಾಕ್ಡೌನ್ ಆಗುತ್ತಾ ಅನ್ನೋ ಆತಂಕಕ್ಕೆ ಕಾರಣವಾಗ್ತಿದೆ. ಹೌದಾ, ನಮ್ಮ ದೇಶ ಯುದ್ಧದ ಪರಿಣಾಮವಾಗಿ ಲಾಕ್ಡೌನ್ ಆಗುತ್ತಾ? ಲಾಕ್ಡೌನ್ ಅನ್ನೋಕ್ಕಿಂತ ದೇರು ಅಥವಾ ದುರಸ್ತುವ ಅಂತಾರಲ್ಲ, ಹಾಗೆ ಬೆಟರ್ ಲೇಟ್ ದ್ಯಾನ್ ನೆವರ್ ಅನ್ನೋ ರೀತಿಯಲ್ಲಿ ಈ ರೀತಿಯ ಒಂದು ಸನ್ನಿವೇಶಕ್ಕೆ ಪೂರ್ಣ ಸಿದ್ಧತೆ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಒಂದು ವಾರದಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತು ಭಾರತದಲ್ಲಿ ಈ ಸಿದ್ಧತೆಯ ಜೊತೆಗೆ ಬ್ಲ್ಯಾಕ್ ಮಾರ್ಕೆಟ್ ಮಾಡೋರು ಮತ್ತು ದೇಶದ್ರೋಹಿಗಳೇ ಅಂತಲೇ ಹೇಳ್ತೀನಿ ಅವರಿಗೆ ಈಗ ಇಂಥ ಸಂದರ್ಭದಲ್ಲಿ. ಯಾಕೆಂದರೆ ಕೋವಿಡಲ್ಲೇ ಅಧಿಕಾರದಲ್ಲಿರ್ತಕ್ಕಂಥ ಇವರು ಅಧಿಕಾರ ವರ್ಗದವರು, ಮಿನಿಸ್ಟ್ರಿಗಳು, ಅವರ ಬಗ್ಗೆ ಆಪಾದನೆ ಆಗಿರ್ತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ. ತನಿಖೆನೂ ಆಗಿದೆ, ಬಟ್ ಅದೇನೂ ಆಗಲ್ಲ. ಸೊ ಅದರಿಂದ ಈ ಸನ್ನಿವೇಶದಲ್ಲಿ ಬಹುಶಃ ಲಾಕ್ಡೌನ್ ಅನ್ನೋದನ್ನು ಮಾಡೋಕ್ಕಿಂತ ಪ್ರಧಾನಮಂತ್ರಿಗಳು ಇವತ್ತು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. ಏನಂತ, ಪೆಟ್ರೋಲ್ ಬಗ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ಓನ್ಲಿ ಗ್ಯಾಸ್ ಇದೆಯಲ್ಲ ಅದ್ರ ಬಗ್ಗೆ, LPG ಬಗ್ಗೆ ಒಂದು ರೀತಿಯಲ್ಲಿ ನಾವು ಒಂದು ಟೇಪರ್ಡ್ ಅಥವಾ ಒಂದು ಕಂಟ್ರೋಲ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಸೊ ಈ ಸಿದ್ಧತೆಯನ್ನು ಮುಂಚೆ ಮಾಡ್ಕೊಳ್ಬೇಕಾಗಿತ್ತು, ಮಾಡ್ಕೊಳ್ಳಿಲ್ಲ. BJP ವಕ್ತಾರರು ಅದಕ್ಕೆ ಏನೇ ಸಮರ್ಥನೆ ಕೊಟ್ಟರೂ ಸಹ ಈಗ ನೀವು ಹೇಳಿದ್ರಲ್ಲ 2-3 ನಗರಗಳಲ್ಲಿ ಇದರಲ್ಲಿ ಮತ್ತು ಬೇರೆ ಬೇರೆ ನಗರಗಳಲ್ಲೂ ಈ ಸಮಸ್ಯೆ ಇದೆ. ಜೊತೆಗೆ ಅವರು ಮೊದಲಿದ್ದಂಥ ಆಟೋಮೆಟಿಕ್ ಏನು ಡಿಜಿಟಲ್ ಕನೆಕ್ಷನ್ ಇತ್ತಲ್ಲ, ಅದಕ್ಕೆ ರೀತಿಯಲ್ಲಿ ಒಂದು ರೀತಿ ಅಪಚಾರ ಆಗೋ ರೀತಿಯಲ್ಲಿ ಮ್ಯಾನ್ಯುವಲ್ ಇದಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ಅದರಿಂದ ಯಾವುದೇ ಕ್ರೈಸಿಸಲ್ಲಿ ನಾವು ಫಾರ್ವರ್ಡ್ ಹೋಗೋ ಬದಲು ರಿವರ್ಸ್ ಹೋಗ್ತಾ ಇದ್ದೀವಿ. ಸೊ ಇಂತಹ ಕೆಲವು ಸಮಸ್ಯೆಗಳಿದೆ. ಇದನ್ನು ಲಾಕ್ಡೌನ್ವರೆಗೂ ಹೋಗುತ್ತೆ ಅಂತಕ್ಕಂಥದ್ದು ಹೇಳಿ, ಯಾಕೆಂದರೆ 25 ದಿವಸಕ್ಕಾಗುವಷ್ಟು ಸ್ಟಾಕ್ ಇದೆ ಅಂತ ಇದರಿಂದ ಅಫಿಷಿಯಲ್ ಅಥಾರಿಟೀಸಿಂದ ಬಂದಿದೆ. ಇವತ್ತು ಸಾಯಂಕಾಲ ಪ್ರೆಸ್ ಬ್ರೀಫಿಂಗ್ನಲ್ಲೂ ಮೇಡಮ್ ಅದನ್ನು ಹೇಳಿದ್ದಾರೆ. ಸೊ ಅದರಿಂದ ಅವರು ಆ ಥರ ತಪ್ಪು ಹೇಳಿಕೆಗಳನ್ನು ಕೊಡೋಕ್ಕ, ಬಟ್ ವಿರೋಧ ಪಕ್ಷದವರು ಯಾವುದೇ ಒಂದು ಸಂದರ್ಭದಲ್ಲಿಯೂ ಸಹ ಸರ್ಕಾರದ ಸಿದ್ಧತೆ ಈಗ ನಾವು ಮಾಡೋದು ಆಬ್ಜೆಕ್ಟಿವ್ ಆಗಿ, ನಾವು ಅದು ಸಿದ್ಧತೆ ಮಾಡ್ಕೋಬೇಕಾಗಿತ್ತು, ಮಾಡಲಿಲ್ಲ, ಬಟ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ
ನಮಗೆ ಅದೊಂದು ಪಾಸಿಟಿವ್ ಆಗಿ ಒಂದು ಹೋಪ್ ಸಿಗುತ್ತೆ. ಬಟ್ ಈ ದೃಷ್ಟಿಯಿಂದ ನೋಡಿದ್ರೆ ನನಗೇನು ಲಾಕ್ಡೌನ್ ಆಗ್ತಕ್ಕಂಥ ಸನ್ನಿವೇಶಕ್ಕೆ ಭಾರತ ಕೂಡ, ಏಕೆಂದರೆ ಈಗಾಗಲೇ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಇದೆ. ಮತ್ತು ಇರಾನ್ ಜೊತೆಗೆ ನಾವು ಏನು ಸಂಬಂಧವನ್ನು ಇಟ್ಕೋಬೇಕಾಯಿತು, ಅದರಲ್ಲೂ ನಾವು ಬ್ರಿಕ್ಸ್ ನಲ್ಲಿ ಜೊತೆಗಿರೋರು, ಅದರಲ್ಲಿ ವಿ ಆರ್ ವೆರಿ ಸ್ಲೋ. ಅದು ಟ್ಯಾಕ್ಟಿಕಲ್ ಆಗಿರ್ಬೋದು, ಸ್ಟ್ರಾಟಜಿಕ್ ಅಟಾನಮಿ ಇರ್ಬೋದು, ಅವೆಲ್ಲ ಒಂದು ರೀತಿಯಲ್ಲಿ ಫಾರ್ ಆಪ್ಟಿಕ್ಸ್ಗೋಸ್ಕರ ಹೇಳ್ತಕ್ಕಂಥದ್ದು. ಬಟ್ ವಾಸ್ತವವಾಗಿ ಭಾರತ ಒಂದು ನಿಲುವನ್ನು, ಒಂದು ಏನು ಸ್ಟ್ರಾಟಜಿಕ್ ಅಟಾನಮಿ ಅಂತಕ್ಕಂಥ ನಿಲುವಿನಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಮತ್ತೆ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನಾವು ಪ್ರತಿಕ್ರಿಯೆ ಮಾಡಿಲ್ಲ. ಅದು ಎದ್ದು ಕಾಣ್ತಾ ಇದೆ. ಕಾರಣ ಒಂದು ರೀತಿ ಆಪಾದನೆ ಹೇಳ್ತಾರೆ ಟ್ರಂಪ್ ರವರ, ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಅದು ಒಂದು ನೋಬಡಿ ವಿಲ್ ಅಕ್ಸೆಪ್ಟ್ ಇಟ್. ರಾಹುಲ್ ಗಾಂಧಿ ಸ್ವಲ್ಪ ಡೆಸ್ಪರೇಟ್ ಆಗಿ ಹೇಳ್ತಾರೆ, ಈ ಟ್ರಂಪ್ ರವರ ಒತ್ತಡದಲ್ಲಿ ಮೋದಿ ಈ ಥರ ಇನ್ಆಕ್ಟಿವ್ ಆಗಿದ್ರು ಅಂತಕ್ಕಂಥ ಆ ಒಂದು ಸಂಶಯ ಬಂತು. ಎರಡನೇದು, ಅವತ್ತು 2 ದಿವಸ ಯುದ್ಧಕ್ಕೆ ಮುಂಚೆ ಇವರು ಇಸ್ರೇಲ್ ಹೋದ್ರಲ್ಲ, ಅದು ಕನೆಕ್ಷನ್. ಮೂರನೇದು, ಈ ನೆತನ್ಯಾಹುವಿನ ಕಪಿ ಮುಷ್ಟಿಯಲ್ಲಿ ಭಾರತ ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು, ಅವೆಲ್ಲ ಸುಳ್ಳು, ಅದೆಲ್ಲ ಬಂಕಮ್. ಆದರೆ ಟ್ರಂಪ್ ಆ ಒಂದು ಎಪ್ಸ್ಟೀನ್ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೋ ಏನೋ ಅಂತಕ್ಕಂಥ ಅನುಮಾನ ಈಗ ಸ್ವಲ್ಪ ಖಚಿತವಾಗ್ತಾ ಇದೆ. ಕಾರಣ ಏನು, ಈ ಯುದ್ಧ ವಿರಾಮವನ್ನು 5 ದಿವಸಕ್ಕೆ ಅವ್ರು ಘೋಷಿಸಿದ್ರು ಅದು ಯಾವುದೇ ರೀತಿ ಟ್ಯಾಕ್ಟಿಕ್ಸ್ ಇರ್ಬೋದು, ಟ್ರಂಪ್ ಅನ್ನ ಯಾರು ನಂಬಕ್ಕಾಗಲ್ಲ. ಯಾಕೆಂದ್ರೆ ವೆರಿ ಕ್ವಿಕ್ ಸಾಟಿಕ್ ಅಂಡ್ ಇನ್ಕನ್ಸಿಸ್ಟೆಂಟ್ ಪ್ರೆಸಿಡೆಂಟ್. ಎಲ್ಲ ಬಂದಿರೋ ಪ್ರೆಸಿಡೆಂಟ್ಗಳಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ಯಾಕೆ ವಿಯೆಟ್ನಾಂ ಯುದ್ಧದಿಂದ ಹಿಡಿದು ಇಲ್ಲಿವರೆಗೂ ಆಗಿರ್ತಕ್ಕಂಥ. ಆದರೆ ಟ್ರಂಪ್ ತುಂಬಾ ಅಗ್ರೆಸಿವ್ ಆಗಿ ಮಾಡಿದ್ದಾರೆ. ಆದ್ರಿಂದ ಈ ಸನ್ನಿವೇಶದಲ್ಲಿ ಮೋದಿಯವರು ಮತ್ತು ಭಾರತ ಎಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಆತ್ಮನಿರ್ಭರ ಎನ್ನುವ ಒಂದು ಘೋಷಣೆಯನ್ನ ನಾವು ವಾಸ್ತವವಾಗಿ ಜಾರಿಗೆ ತರಬೇಕಾದ್ರೆ ಸುಮಾರು 10 ರಿಂದ 15 ವರ್ಷ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಕೇವಲ ಘೋಷಣೆ ರೆಟಾರಿಕ್ಸ್ ಇಂದ ನಾವು ಮಾಡೋಕ್ಕಾಗಲ್ಲ. ಬಟ್ ಇದಕ್ಕೆ ಅವಕಾಶ ಇದೆ. ಈಗ ಆಗಿರ್ತಕ್ಕಂಥದ್ರಲ್ಲಿ ಲಾಕ್ಡೌನ್ ಅಂತಕ್ಕಂಥದ್ದನ್ನ ನಾನು ಬಹುಶಃ ಲಾಕ್ಡೌನ್ ಆಗದೆ ಹೋದ್ರೂ ಕೂಡ ಕೆಲವೊಂದಷ್ಟು ಸೆಕ್ಟರ್ಗಳನ್ನ ಬೈ ಫೋರ್ಸ್ ಸ್ವಲ್ಪ ದಿನಗಳ ಕಾಲ ಆದ್ರೂ ಪಾರ್ಷಿಯಲ್ ಶಟ್ ಡೌನ್ ಮಾಡಬೇಕಾ, ಆ ಪ್ರಶ್ನೆಗೆ ಉತ್ತರ ಬೇಕು ಸರ್. ಅದನ್ನ ತಿಳ್ಕೊಳ್ಳೋಕೆ ಮುಂಚೆ ಸಫಾನ್ ಅವರೇ, ನೀವು ಬೇರೆ ದೇಶದಲ್ಲಿ, ಅದರಲ್ಲೂ ಯುದ್ಧ ಪೀಡಿತ ಪ್ರದೇಶದಲ್ಲಿ ಇದ್ದು ಭಾರತಕ್ಕೆ ವಾಪಸ್ ಬಂದವರು, ನೀವು ಗಮನಿಸಿದಂತೆ ಭಾರತದ ಪರಿಸ್ಥಿತಿ ಹೇಗಿದೆ ಯುದ್ಧವನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು, ಬೇರೆ ದೇಶಗಳ ಪರಿಸ್ಥಿತಿ ಹೇಗಿದೆ? ಕಂಪ್ಯಾರಿಟಿವ್ಲಿ ಭಾರತ ಬೆಟರ್ ಪೊಸಿಷನ್ ಅಲ್ಲಿ ಇದೆಯಾ, ಅಥವಾ ನಿಜವಾಗ್ಲೂ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ಭಾರತದ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರ ತಪ್ಪಾಗಿದೆಯಾ ಅಂತ ಹೇಳಿ? ಆ್ಯಕ್ಚುಲಿ ನೋಡಿ, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತ. ನಮಗೂ ಕೂಡ ಒಂದು ರಂಜಾನ್ 10ರವರೆಗೂ ಕೂಡ ನಮಗೆ ಯಾವುದೇ ರೀತಿಯ ಒಂದು ಸ್ವಲ್ಪನೂ ಇದರ ಬಗ್ಗೆ ಅರಿವೇ ಇರಲಿಲ್ಲ. ಅಂದರೆ ಈ ಥರ ಆಗ್ಬೋದು ಅಂತ ಎಲ್ಲವೂ ಅನ್ಎಕ್ಸ್ಪೆಕ್ಟೆಡ್. ಸೊ ಇದರಲ್ಲಿ ನೋಡಿ, ಪ್ರತಿ ಯುದ್ಧ ಅಂದರೆ ಅದು ಏನು ಹಾನಿಯೇ ಹೊರತು ಯಾವುದೇ ರೀತಿಯ ಸಮಾಧಾನ ಇಲ್ಲ. ನಮ್ಮ ಅವರು ಪೌರಾಣಿಕ ಸರ್ ಹೇಳಿದಾಗೆ ಈ ಟ್ರಂಪ್ ಅನ್ನುವಂಥ ಹುಚ್ಚು ಮನುಷ್ಯ ಅಂತ ಹೇಳ್ಬೋದು. ಏನೋ ಮಕ್ಕಳ ಹಂತಕ ಮತ್ತು ಮಕ್ಕಳ ಕಾಮುಕ ಸೇರಿ ಇಡೀ ವಿಶ್ವದ ಜನರಿಗೆ ಕೊಟ್ಟಂಥ ತೊಂದರೆ ಅಂತ ಹೇಳ್ಬೋದು, ಕಡಾಖಂಡಿತವಾಗಿ ಹೇಳ್ಬೋದು. ಯಾಕೆಂದರೆ ನೋಡಿ, ನಾನು ಬಹರೇನಿಂದ ಇವಾಗ ಇಂಡಿಯಾಗೆ ಬರಲಿಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಅದು ಆ್ಯಕ್ಚುಲಿ ನಾವು ದುಡಿದಂಥ ಹಣ. ನಾರ್ಮಲಿ ಒಂದು 20,000 ರೂಪಾಯಿಯಲ್ಲಿ ಬರುವಂತಹ ಜರ್ನಿ 1,30,000 ಎಕ್ಸ್ಟ್ರಾ ಕೊಟ್ಟು ಬರಬೇಕಾಯಿತು. ಇದು ನನ್ನ ಒಬ್ಬನ ಪರಿಸ್ಥಿತಿ ಮಾತ್ರ ಅಲ್ಲ, ನನ್ನ ಹತ್ರ ಸ್ವಲ್ಪ ಹಣ ಇತ್ತು, ಸಿಚುವೇಶನ್ ಒಳ್ಳೆಯದಿತ್ತು, ನಾನು ಬಂದೆ. ಸೊ ನನ್ನಂಥ ಸಾವಿರಾರು ಮಂದಿ ಗರ್ಭಿಣಿಯರು ಇರ್ಬೋದು, ಮತ್ತು ಮಕ್ಕಳ ಚಿಕಿತ್ಸೆಗಾಗಿ ಬರುವವರು ಇರ್ಬೋದು, ವಯಸ್ಕರು ಇರ್ಬೋದು, ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿದ್ದಾರೆ. ಗಲ್ಫ್ನ ಕಂಟ್ರಿಯ ಸಿಚುವೇಶನನ್ನು ಇವಾಗ ಫ್ಯಾಕ್ಟ್ ವಿಷಯಗಳನ್ನು ಕೂಡ ಹೇಳಲಿಕ್ಕೆ ಭಯಪಡ್ತಾರೆ. ಗಲ್ಫ್ನ ರೂಲ್ಸ್ ಎಲ್ಲ ಆ ಥರ ಇದೆ. ಇನ್ನು ನಮ್ಮ ಭಾರತದ ಬಗ್ಗೆ ಹೇಳುವುದಾದ್ರೆ, ಬೇರೆ ಕಂಟ್ರಿಗಳ ಜೊತೆ ನಮಗೆ ಕಂಪೇರ್ ಮಾಡೋಕ್ಕಾಗಲ್ಲ. ನಮ್ಮ ಜನಸಂಖ್ಯೆ ಆ ಲೆವೆಲಲ್ಲಿ ಇದೆ. ನಾನಿರುವಂಥ ಕಂಟ್ರಿ ನಮ್ಮ ದೇಶದ, ನಮ್ಮ ರಾಜ್ಯದ ತಾಲೂಕಿನಷ್ಟಿರೋದು 15 ಲಕ್ಷ ಬಹರೇನ್ ಅನ್ನೋದು. ಸೊ ನಮ್ಮ ದೇಶದ ಪ್ರಧಾನಿಗಳ ಬಗ್ಗೆ ನಾನು ಅಲ್ಲಿ ಕೂತು ತುಂಬ ಒಳ್ಳೆಯದಾಗಿ ಎಲ್ಲ ಮಾತನಾಡಿದೆ. ಯಾಕೆಂದರೆ ನಮ್ಮ ದೇಶದ ಒಳಗೆ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಾಗ ನಮ್ಮ ದೇಶವನ್ನು ನಾವು ಗೌರವಿಸಲೇಬೇಕು, ನಮ್ಮ ಹೆಮ್ಮೆಯಿಂದಲೇ ಹೇಳಬೇಕು. ಅದು ನಮಗೆ ಅಲ್ಲಿ ನ್ಯೂನ್ಯತೆಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿದ್ದೆ, ನಮ್ಮ ಭಾರತದ ಪ್ರಧಾನಿಗಳು ಎಲ್ಲ ದೇಶದವ್ರಿಗೂ ಕೂಡ ಏನು ಅನುಕಂಪ, ಸಂತಾಪ ಏನೋ ಹೇಳ್ತಾರಲ್ಲ, ಅದು ಇರಾನ್ಗೂ ಕೂಡ ಮಾಡಿದ್ದಾರೆ, ಇಸ್ರೇಲ್ಗೂ ಕೂಡ ಮಾಡಿದ್ದಾರೆ, ಅಮೇರಿಕಾಗೂ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಬೆಟರ್ ಆಗಿ ಉಂಟಲ್ಲ. ನೀವು ನೋಡಿ, ನಮಗೆ ಒಂದು 400-500 ವರ್ಷ ಬದುಕಲಿಕ್ಕಿಲ್ಲ ನಮಗೆ ಭೂಮಿ ಮೇಲೆ. 50 ವರ್ಷದ ನಂತರ BP ಶುಗರ್ ಎಲ್ಲ ಬಂದು ಅದು ಅಷ್ಟಕ್ಕಷ್ಟೇ ಹೋಗೋದು. ಅವರಿಗೆ ಒಂದು ಸ್ಟ್ಯಾಂಡಲ್ಲಿ ನಿಲ್ಬಹುದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ನೋಡಿ, ನಾನು ಆವಾಗ ಹೇಳಿದಾಗೆ ಒಬ್ಬ ಮಕ್ಕಳ ಕಾಮುಕ, ಎಪ್ಸ್ಟೀನ್ ಫೈಲ್ಸ್ ಅನ್ನೋದು ಇವತ್ತೆಲ್ಲ ಅಂದರೆ ನಾಳೆ ಆದರೂ ಹೊರಬರುತ್ತೆ, ಅದರ ಗಾಂಭೀರ್ಯತೆ ಜನರಿಗೆ ಗೊತ್ತಾಗ್ಬೋದು. ಇನ್ನೊಬ್ಬ ಮಕ್ಕಳ ಹಂತಕ ನೆತನ್ಯಾಹು ನೋಡಿ, ನಮ್ಮ ಮಕ್ಕಳಿಗೆ ಒಂದು ಸಣ್ಣ ಜ್ವರ ಬಂದರೂ ಕೂಡ ನಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿರೋದು ಇವರು ಒಂದು ಹೆಣ್ಣು ಮಕ್ಕಳ ಶಾಲೆಗೆ ಬಾಂಬ್ ಹಾಕಿ.
ನಿಮ್ಮ ಮನಸ್ಸು ಒಪ್ಪುತ್ತಾ ಅದು? ಯಾರ ಮನಸ್ಸಾದ್ರೂ ಒಪ್ಪುತ್ತಾ? ಸೊ ಮೋದಿ ಅವರು ಖಡಕ್ ಆಗಿ ಮಾತನಾಡಬೇಕಾಗಿತ್ತು ಅಮೆರಿಕ ಅಥವಾ ಇಸ್ರೇಲ್ನ ಈ ರೀತಿಯ ನಡೆಗಳ ಬಗ್ಗೆ ಅಂತ ಹೇಳ್ತೀವಿ. 100% ಮಾತಾಡ್ಬೇಕಿತ್ತು. ಅದರಿಂದ ಲಾಭ ಅಂತ ಹೇಳಿ ಅಂದ್ರೆ ಭಾರತೀಯರಿಗೆ ಅಥವಾ ಅನಿವಾಸಿ ಭಾರತೀಯರಿಗೆ ಅನುಕೂಲ ಅಂತ ಏನಾಗ್ತಿತ್ತು? ನಾವು ಕಾಮನ್ ಜನರ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋಣ. ಹೌದು, ಬೈಲಾಟ್ರಲ್ ಇಶ್ಯೂಗಳು ಅಥವಾ ದೇಶವಾಗಿ ತೆಗೆದುಕೊಳ್ಬೇಕಾಗಿದೆ ಇಶ್ಯೂ ಬಹಳ ಗಂಭೀರವಾದದ್ದು, ನಾನು ಅದನ್ನ ಅಲ್ಲಗಳೆಯೋದಿಲ್ಲ. ಆದ್ರೆ ಭಾರತೀಯರು ಯಾರು ಬೇರೆ ದೇಶದಲ್ಲಿ ಯುದ್ಧ ಪೀಡಿತ ಪ್ರದೇಶದಲ್ಲಿದ್ದಾರೆ, ಮೋದಿ ಅವರು ಅಮೆರಿಕವನ್ನ ವಿರೋಧಿಸಿದ್ರೆ, ಇಸ್ರೇಲ್ ಅನ್ನ ವಿರೋಧಿಸಿದ್ರೆ ಅವ್ರಿಗೆ ಅನುಕೂಲ ಆಗ್ತಾ ಇತ್ತಾ? ಹಾಗೆಲ್ಲ ನಾನು ಹೇಳೋದು ಆ್ಯಕ್ಚುಲಿ ನೋಡಿ, ಅಮೇರಿಕ ದೇಶದವರ ಜೊತೆ ಈ ನ್ಯಾಟೋ ದೇಶ ಕೇಳಿತು, ನೀವು ಯುದ್ಧ ನಮ್ಮ ಹತ್ರ ನೀವು ಬೆಂಬಲ ಕೇಳ್ತಾ ಇದ್ದೀರಾ, ಯಾಕೆ ಕಾರಣ ಕೊಡಿ ಅಂತ. ಅವರಿಗೆ ಕಾರಣ ಕೊಡಲಿಕ್ಕೆ ಆಗಿಲ್ಲ. ವಿಶ್ವದ ಮುಂದೆ ಒಂಥರ ಇವರು ಬೆತ್ತಲಾಗಿ ನಿಂತ್ಕೊಂಡಿದ್ದಾರೆ, ಇಸ್ರೇಲ್ ಆಗಿರ್ಬೋದು, ಇದು ಅಮೆರಿಕ ಆಗಿರ್ಬೋದು. ಸೊ ನಾವು ನೋಡಿ, ಭಾವನಾತ್ಮಕವಾಗಿ ಕೂಡ ನೋಡೋದಿದ್ರು ಕೂಡ ವಿದೌಟ್ ಎನಿ ರೀಸನ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋದು. ಮತ್ತು ನಾವು ಈ ದೇಶದ ಒಳಗಿರುವಂಥ ನಾಗರಿಕರೆಲ್ಲ ಜಾತಿ ಮತ ಭೇದ ಎಲ್ಲ ಮರೆತೊಂದು ಆಲೋಚನೆ ಮಾಡಬೇಕು. ನಮ್ಮ ದೇಶದಲ್ಲಿರುವಂಥ ಇದನ್ನು ಮಾತ್ರ ಉಪಯೋಗಿಸಿ ನಮಗೆ ಇಲ್ಲಿ ಜೀವನ ನಡೆಸಲಿಕ್ಕೆ ಆಗುವುದಿಲ್ಲ. ಈಗ ನೋಡಿ, ನಮಗೆ ಹೆಸರು ಕೂಡ ಇಟ್ಟಿರುವುದು ಇನ್ನೊಬ್ಬರು. ಅದೇ ರೀತಿ ನಾವು ಪ್ರತಿಯೊಂದು ದೇಶಗಳ ಜೊತೆ ಪ್ರೀತಿ ಸೌಹಾರ್ದತೆಯಿಂದ ಇರಬೇಕು. ಅದರ ಜೊತೆ ನಾವು ಫ್ಯಾಕ್ಟ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಗ್ಯಾಸ್ ಬರುವುದು ಎಲ್ಲಿಂದ, ನಮಗೆ ಆಯಿಲ್ ಬರುವುದು ಎಲ್ಲಿಂದ. ಸುಮಾರು ಅಂಧಭಕ್ತರಿಗೆ ಗೊತ್ತಿಲ್ಲ ಇದೆಲ್ಲ ಅರಬ್ ಕಂಟ್ರಿಗಳಿಂದ, ಇರಾನ್ನಿಂದ ಬರುವುದು ಅಂತ. ನಿಜವಾಗಿಯೂ ಸೋಷಿಯಲ್ ಮೀಡಿಯಾದೆಲ್ಲ ನೋಡುವಾಗ ನಮಗೆ ತುಂಬಾನೇ ಬೇಜಾರಾಗ್ತದೆ. ಇವರು ಏನು ಲಾಸ್ಟ್ ಟೈಮ್ ಕೆಲವೊಬ್ರು ಆಗ್ತಾ ಇದ್ರು, ಡೆಲ್ಲಿಯಿಂದ ಸ್ಟಾಕ್ ಇದೆ, ಸ್ಟಾಕ್ ಇಟ್ಕೊಳ್ಳಿಕ್ಕೆ ಏನದು ಜ್ಯೂಸಾ? ನೀವು ನೋಡಿ, ನಾವು ಮತ್ತೊಂದು ನೋಡಿ, ನಾನು ಮೋದಿ ಅವರ ಬಗ್ಗೆ ಯಾಕೆ ಹೇಳಿರೋದಂದ್ರೆ, ಮತ್ತೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಅವರಿಗೆ ಸ್ಟ್ರೈಟ್ ಆ ಥರ ಸ್ಟೇಟ್ಮೆಂಟ್ ಕೊಡೋಕ್ಕೆ ಆಗದೇ ಇರ್ಬೋದು. ಆದರೂ ಕೂಡ ಭಾವನಾತ್ಮಕವಾಗಿ ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಕಾಣೋದು ಆ ಮಕ್ಕಳ 158 168 ಮಕ್ಕಳ ಅದೆಲ್ಲವೂ ಸರಿಯೇ. ಬಟ್ ಸಫಾನ್ ಅವರೇ, ಇವಾಗ ಭಾರತಕ್ಕೆ ತಲುಪಬೇಕಾದ ಸ್ಟ್ರೇಟ್ ಆಫ್ ಹಾರ್ಮೋಸ್ ನಿಂದ ಬರಬೇಕಾದ ಹಡಗುಗಳು ಹಂತವಾಗಿ ಬರ್ತಾ ಇದೆ. ಅಂದ್ರೆ ಇರಾನ್ನ ಜೊತೆಯಲ್ಲಿ ಶತ್ರುತ್ವವನ್ನ ಕಟ್ಕೊಂಡಿಲ್ಲ ಭಾರತ ಅಥವಾ ಭಾರತದ ಪ್ರಧಾನಿಗಳು. ಹಾಗೆ ಭಾರತೀಯರನ್ನ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಲೆಕ್ಕ ಕೂಡ ಕೊಡ್ತಾ ಇದ್ದಾರೆ ಪ್ರಧಾನಿ ಹಾಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರು. ಹೀಗೆಲ್ಲ ಇರಬೇಕಾದ್ರೂ ಕೂಡ ನಮ್ಮ ದೇಶದ ನಿಲುವು, ನಮ್ಮ ದೇಶದ ಸರ್ಕಾರದ ನಿಲುವು ತಪ್ಪು ಅಂತ ಹೇಳಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದನ್ನ ನೀವು ಒಪ್ಕೊಳ್ತೀರಾ? ಅದನ್ನ ಸಮರ್ಥನೆ ಮಾಡ್ತೀರಾ? ಹೇಗೆಂದ್ರೆ ಅರ್ಥ ಆಗಿಲ್ಲ ನನಗೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದ್ರಿ ಕೆಲವರು ಅಂಧಭಕ್ತರು ಒಂದ್ ಸೈಡ್ ಮಾತ್ರ ನೋಡ್ತಿದ್ದಾರೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿಲ್ಲ ಅಂತ ಹೇಳಿ. ಸ್ಟ್ರೇಟ್ ಆಫ್ ಹಾರ್ಮೋಸ್ ನಿಂದ ಭಾರತಕ್ಕೆ ಬರಬೇಕಾಗಿರೋ ಹಡಗುಗಳು ಬರ್ತಿರ್ಬೇಕಾದ್ರೂ ಕೂಡ ಇರಾನ್ ಏನೇ ಭಾರತ ನಮ್ಮ ಫ್ರೆಂಡ್ಲಿ ಕಂಟ್ರಿ ಅಂತ ಕರೆದಿರುವಾಗ್ಲೂ ಕೂಡ ಭಾರತದ ಪ್ರಧಾನಿ ತಪ್ಪು ಮಾಡಿದ್ರು, ಭಾರತದ ಪ್ರಧಾನಿ ನಡೆ ಸರಿ ಇಲ್ಲ ಅಂತಾನೂ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಿದ್ದಾರಲ್ಲ, ಅಂತವ್ರನ್ನ ನೀವೇನಂತ ಕರಿತೀರಾ ಅಥವಾ ಅವ್ರ ಮಾತನ್ನ ನೀವು ಒಪ್ತೀರಾ? ಇವಾಗ ನೋಡಿ, ಪ್ರಧಾನಿ ಮೋದಿ ಅವರಿಗೆ ಇವಾಗ ಫ್ಯಾಕ್ಟ್ ಮಾತನಾಡಿದ್ರೆ ಏನು ನಮ್ಮ ದೇಶದ ಮೇಲೆ ಏನು ಯುದ್ಧ ಸಾರುವಂತ ಪರಿಸ್ಥಿತಿ ಯಾವ ದೇಶಕ್ಕೂ ಇಲ್ಲ. ಯಾವ ಫ್ಯಾಕ್ಟ್ ಬಗ್ಗೆ ಅಂದ್ರೆ ನೋಡಿ, ಇವಾಗ ಇರಾನ್ನ ಮೇಲೆ ಯಾಕೆ ಇವರು ದಾಳಿ ನಡೆಸಿರೋದು, ಯಾತಕ್ಕಾಗಿ ಮಾಡಿರೋದು, ಸೊ ಇದೆಲ್ಲ ತಪ್ಪಲ್ವಾ, ಇದನ್ನು ಆದಷ್ಟು ಬೇಗ ನಿಲ್ಲಿಸಿ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಅದು ನೋಡಿ, ಇಲ್ಲಿ ದೇಶದಲ್ಲಿರುವಂತಹ ಎಲ್ಲಾ ಜನರಿಗೂ ಕೂಡ ಬಹಳಷ್ಟು ಖುಷಿ ಆಗ್ತಿತ್ತು. ದೇಶದ ಪ್ರಧಾನಿಗಳಂದ್ರೆ ನೋಡಿ, ಅದು ಅತ್ಯಂತ ಗೌರವ ಇರುವಂತಹ ಒಂದು ವಿಷಯ ಎಲ್ಲರ ಮನಸ್ಸಲ್ಲಿ ನೋಡಿ. ಇವಾಗ ಸ್ಟೇಟ್ ಮೀಡಿಯಾ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ನಾನು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ಎಲ್ಲ ನೋಡ್ತೇನೆ. ಎಲ್ಲರೂ ಕೂಡ ನೀವು ಇವಾಗ ಏನೆಲ್ಲ ಅವರು ಸರ್ ಮಾತನಾಡಿದಾಗೆ ಅದೇ ರೀತಿ ಒಂಥರ ಹುಚ್ಚು ಸಾಹಸ ಮಾಡಿ ಇರಾನ್ಗೆ ಕೈ ಹಾಕಿ ಎಲ್ಲಾ ಜನರನ್ನು ಡೈರೆಕ್ಟ್ ಆಗಿ ಮಾತನಾಡಬೇಕಾಗಿತ್ತು ಅಂತಂದ್ರೆ, ನನಗೆ ಗೊತ್ತಿಲ್ಲ ಯಾವ ದೇಶದ ಹೆಡ್ ಅಂದ್ರೆ ಜನರಿಂದ ಆಯ್ಕೆಯಾದ ನಾಯಕ ಡೈರೆಕ್ಟ್ ಆಗಿ ಇದನ್ನ ಖಂಡಿಸಿ ಮಾತನಾಡಿದ್ದಾರೆ ಅನ್ನೋದನ್ನ ನಾನು ಚಂಬಿ ಸರ್ ಹತ್ರನೂ ಕೇಳ್ತೀನಿ. ನೀವು ಹೇಳ್ತಿದ್ರಿ ಮೋದಿ ಅವರು ಮಾತನಾಡೋ ಬೇಕಾಗಿತ್ತು ಅಂತ ಹೇಳಿ, ಅದು ಪೂರಕವಾಗಿ ಒಂದೇ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಪ್ರಧಾನಿ ಮೋದಿಗೆ ಫೋನ್ ಕಾಲ್ ಮಾಡಿದ್ದಾರಂತೆ ಟ್ರಂಪ್. ಇದನ್ನ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ, ಕೆಲವರು ನಂಬೇಡಿ ಅಂತಾರೆ. ಆ ತರ್ಕವನ್ನ ಪಕ್ಕಕ್ಕಿಟ್ಟು ಬರ್ತಿರುವ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಮಾತ್ರ ಗಮನಿಸೋಣ. ಪ್ರಧಾನಿ ಮೋದಿ ಫೋನ್ ಕಾಲ್ ನಲ್ಲಿ ಟ್ರಂಪ್ ಜೊತೆ ಮಾತನಾಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಆರಂಭದ ಬಳಿಕ ಇದು ಮೊದಲ ಮಾತುಕತೆ. ಭಾರತ ಉದ್ವಿಗ್ನ ಸ್ಥಿತಿ ತಿಳಿಯಾಗೋದನ್ನ ಬಯಸುತ್ತೆ ಅಂತ ಹೇಳಿ ಮೋದಿ ಅವರು ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿದ್ದಾರಂತೆ. ಶೀಘ್ರವೇ ಶಾಂತಿ ಮರುಸ್ಥಾಪನೆ ಆಗಬೇಕು ಅನ್ನೋದು ಭಾರತದ ಬಯಕೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಟ್ರಂಪ್ಗೆ ತಿಳಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಜೊತೆಯಲ್ಲಿ ಪ್ರಧಾನಿ ಮಾತುಕತೆ ಈ ರೀತಿ ಸಾಗಿದೆ. ಇಡೀ ಜಗತ್ತಿನ ಒಳಿತಿಗಾಗಿ ಹಾರ್ಮೋಸ್ ಗಲ್ಲಿ ಮುಕ್ತವಾಗಬೇಕು, ಹಡಗುಗಳ ಮುಕ್ತ ಹಾಗೆ ಸುರಕ್ಷಿತ ಸಂಚಾರ ಖಚಿತ ಆಗಬೇಕು, ಶಾಂತಿ ಸುರಕ್ಷತೆಗಾಗಿ ಸಂಪರ್ಕದಲ್ಲಿ ಇರೋಕೆ ಇಬ್ಬರೂ ಒಪ್ಪಿದ್ದೇವೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹಂಚಿಕೊಂಡಿದ್ದಾರೆ. ಅಲ್ಲಿಗೆ ಟ್ರಂಪ್ ಅವರೇ ಮೋದಿ ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಿ ನಮ್ಮ ದೇಶದ ಪ್ರಧಾನಿ ಬರೆದುಕೊಂಡ ನಂತರ ನಾನು ಆಕ್ಚುಲಿ ಬಿಜೆಪಿ ವಕ್ತಾರರಿಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಸಫಾನ್ ಅವರೇ,
ನಾವು ಮಾತನಾಡದೆ ಹೋದರೂ ಕೂಡ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅಮೆರಿಕದ ಅಧ್ಯಕ್ಷರು ಬರ್ತಿದ್ದಾರೆ. ಇರಾನ್ ನಮ್ಮನ್ನ ಫ್ರೆಂಡ್ಲಿ ಕಂಟ್ರಿ ಅಂತ ಕರಿತಾ ಇದೆ. ಇಸ್ರೇಲ್ನ ನೇತನ್ಯಾಹು ಅವರು ಕೂಡ ಮೋದಿ ಅವರನ್ನ ಗೌರವಾದರದಿಂದ ಗಮನಿಸ್ತಿದ್ದಾರೆ ಅಂದಾಗ ಭಾರತೀಯರಾಗಿ ನಾವು ಇದನ್ನ ಗರ್ವದಿಂದ ಅನುಭವಿಸಬೇಕಾದ ಸನ್ನಿವೇಶ ಅಲ್ವಾ ಅಂತ ಹೇಳಿ. ಲೈಕ್ ವರ್ಲ್ಡ್ನ ಸದ್ಯಕ್ಕೆ ಯುದ್ಧದಲ್ಲಿ ಭಾಗಿಯಾಗಿರುವ ಅಷ್ಟೂ ದೇಶಗಳು ಭಾರತದ ಜೊತೆಯಲ್ಲಿ ಮಾತುಕತೆಯಲ್ಲಿ ನಿರತವಾಗಿದೆ ಅನ್ನೋದನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ ಅಲ್ವಾ? ಸರಿ, ಅವರು ಒಂದು ಬ್ಯಾಲೆನ್ಸ್ ಆಗಿ ಹೋಗಿರ್ಬೋದು, ಆದ್ರೂ ಕೂಡ ಈ ಟ್ರಂಪ್ ಅನ್ನುವಂತ ಮನುಷ್ಯನನ್ನು ನಾನು ಮನುಷ್ಯ ಅಂತ ಕರೆಯೋದೇ ಇಲ್ಲ. ಅದೇ ನಾನು ಹೇಳಿದಾಗೆ ಆ ಮನುಷ್ಯನ ಮಾತಿಗೂ ಆ ಮನುಷ್ಯ ಇರುವಂತ ಒಂದು ರೆಸ್ಪೆಕ್ಟಿವ್ ಏನು ಅಮೆರಿಕದ ಪ್ರಧಾನಿ ಅಲ್ಲ, ಆ ಮನುಷ್ಯ ಒಂಥರ ಹುಚ್ಚಾಗಿ ಮಾತನಾಡುವಂತ ಇಲ್ಲ. ನಾನಂತೂ ನಂಬುವುದೇ ಇಲ್ಲ ಆ ಮನುಷ್ಯ. ನೋಡಿ, ಅಂದ್ರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧವನ್ನ ನಿಲ್ಸಿದ್ದೆ ಟ್ರಂಪ್ ಅಂದ್ರೆ ಕೆಲವರು ನಂಬ್ತಾರೆ, ರಾಷ್ಟ್ರವನ್ನ ಆಳ್ಬೇಕು ಅಂತಿರುವವರು ನಂಬ್ತಾರೆ. ಈ ಇಂಥ ದೊಡ್ಡ ಕಂಟ್ರಿಗಳಲ್ಲಿ ಇಂಥ ಏನು ಬುದ್ಧಿಭ್ರಮಣೆ ಆಗಿರುವವರು ಇರುವುದೇ ದುರಂತ. ನಮ್ಮ ದೇಶದಲ್ಲಿ ಅಂಧಭಕ್ತರು ಇದ್ದಾರೆ, ಬುದ್ಧಿಭ್ರಮಣೆ ಆಗಿರೋರು ಇದ್ದಾರೆ ಅನ್ನೋದು ನಿಮ್ಮ ಒಪಿನಿಯನ್ ಅಲ್ಲ. ದೇಶದ ಒಳಗೆ ಅಲ್ಲ, ನಾನು ಹೇಳಿದ್ದು ಅಮೆರಿಕದ ಟ್ರಂಪ್. ಅದೇ ಆ ವಿಚಾರದಲ್ಲಿ ಟ್ರಂಪ್ ಅವ್ರ ಮಾತು ನಂಬೋರು, ಬುದ್ಧಿಭ್ರಮಣೆ ಆಗಿರೋರು ಕೆಲವರು ಇದ್ದಾರೆ ಅಂತ ಇದ್ದಾರೆ. ದೇಶದ ಒಳಗಡೆ ತುಂಬಾ ಕ್ವಿಕ್ ಆಗಿ ಮೋಹನ್ ವಿಶ್ವ ಅವರೇ, ರಾಜನಾಥ್ ಸಿಂಗ್ ಅವರು ಒಂದು ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ, ಹಾಗೆ ಸರ್ವಪಕ್ಷದ ಸಭೆ ಕೂಡ ನಾಳೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಪ್ರಧಾನಿಯವರ ನೇತೃತ್ವದಲ್ಲಿ. ಜೊತೆಗೆ ಪ್ರಧಾನಿಯವರ ಮಾತು, ಲಾಕ್ಡೌನ್ನ ಸೂಚನೆ, ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭಾರತೀಯರು ಮತ್ತೆ ಆತಂಕ ಪಡೋ ಸಿಚುಯೇಷನ್ ಬಂದ್ಬಿಡ್ತಾ, ಮೋದಿ ಅವರು ಈ ಸಿಚುಯೇಷನ್ ಅನ್ನ ಹ್ಯಾಂಡಲ್ ಮಾಡೋದ್ರಲ್ಲೂ ಕೂಡ ಎಲ್ಲೋ ಎಡವಿದ್ರ ಕೋವಿಡ್ ತರದಲ್ಲಿ ಅನ್ನೋ ಆರೋಪ ವಿರೋಧ ಪಕ್ಷದ ಕಡೆಯಿಂದ ಬರ್ತಾ ಇದೆ. ಅಲ್ಲ, ವಿರೋಧ ಪಕ್ಷದವ್ರು ಇರೋದೇ ಆರೋಪ ಮಾಡೋದಕ್ಕೆ. ಅದು ಇಂಥ ಕ್ರೈಸಿಸ್ ಟೈಮಲ್ಲಿ ಜೊತೆಗೆ ನಿಂತ್ಕೊಳ್ದಿರ ಅವ್ರು ಆರೋಪ ಮಾಡಿದ್ರೆ ನಿರತರಾಗಿರ್ಲಿ. ನೀವು ನೋಡಿ, ಫ್ರಮ್ ದ ಡೇ ಒನ್ ನರೇಂದ್ರ ಮೋದಿ ಅವರು ವೆರಿ ಕ್ಲಿಯರ್ ಆಗಿದ್ದಾರೆ, ಯುದ್ಧ ಅನ್ನೋದು ಬೇಡ, ಶಾಂತಿ ಸ್ಥಾಪನೆ ಆಗಬೇಕು ಅಂತಾನೆ ಅವ್ರು ಅವತ್ತಿಂದಾನು ಹೇಳ್ತಾ ಇರೋದು. ನನ್ನ ಪಾರ್ಲಿಮೆಂಟ್ ಅಲ್ಲೂ ಅದನ್ನೇ ಹೇಳಿದ್ದು, ಅದು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಅವರು. ಬಿಕಾಸ್ ಯುದ್ಧದಿಂದ ಕೊನೆಗೆ ಏನು ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು ಜಗತ್ನಲ್ಲಿ, ಅದರಿಂದ ಹಾನಿನೇ ಜಾಸ್ತಿ ಆಗೋದು ಅಂತ ಹೇಳಿ ತಿರ್ಗಾ ಅದರಿಂದ ಶಾರ್ಟ್ ಟರ್ಮ್ ಇಂಪ್ಯಾಕ್ಟು, ಮೀಡಿಯಂ ಟರ್ಮ್ ಇಂಪ್ಯಾಕ್ಟು, ಲಾಂಗ್ ಟರ್ಮ್ ಇಂಪ್ಯಾಕ್ಟು ಇವನ್ನೆಲ್ಲ ಅಸೆಸ್ ಮಾಡಿ ಯಾವ್ಯಾವ ದೇಶಗಳು ಏನಾಗುತ್ತೆ ಅನ್ನೋದನ್ನೆಲ್ಲ ಮೋದಿ ಅವರು ಹೇಳಿದ್ದಾರೆ. ಸೊ ಹಿಸ್ ಸ್ಟ್ಯಾಂಡ್ ವಾಸ್ ವೆರಿ ಕ್ಲಿಯರ್ ಫ್ರಮ್ ಡೇ ಒನ್. ಹಾಗಂತ ನಾವು ಪ್ರಿಪೇರ್ ಆಗಿರ್ಲಿಲ್ವಾ? ಆಗಿದ್ವಿ, ಆಯ್ತಲ್ವಾ? ಈ ಆತ್ಮನಿರ್ಭರ ಭಾರತದ ಬಗ್ಗೆ ಸರ್ ಹೇಳಿದ್ರು ಕಳೆದ 10-12 ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿ. ಈ ಪ್ರೋಸೆಸ್ ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಸ್ವತಃ ನಿನ್ನೆ ಪ್ರಧಾನಮಂತ್ರಿಗಳೇ ಹೇಳಿದ್ರು ಸಂಸದಲ್ಲಿ ಕೂತ್ಕೊಂಡು, ನಾವು ಈ ಹಿಂದೆ ಕೇವಲ 27 ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಆಯಿಲ್ ನ, ಈಗ ಅದು 41 ದೇಶಗಳಿಗೆ ಇನ್ಕ್ರೀಸ್ ಆಗಿದೆ. ತಿರ್ಗಾ ಇವತ್ತಿನ ರಿಸರ್ವ್ ಪರ್ ಡೇ 53 ಲಕ್ಷ ಟನ್. ಇನ್ ಅಡಿಷನ್ ಟು ಎಕ್ಸಿಸ್ಟಿಂಗ್ HPCL, BPCL, ಇಂಡಿಯನ್ ಆಯಿಲ್ ಇಟ್ಕೊಳ್ಳುವಂತ ರಿಸರ್ವ್ ನ ಜೊತೆಗೆ ಎಕ್ಸ್ಟ್ರಾ 53 ಟನ್ ಅದು ಮಂಗಳೂರಲ್ಲಿದೆ, ವೈಸಾಗಲ್ಲಿದೆ. ಅದಕ್ಕಿಂತ ನಾವು ಬಂದೇ ಇಲ್ಲ, ಅಲ್ಲಿ ಹೋಗೇ ಇಲ್ಲ ನಾವು. ಇದ್ರ 20% ಇಥನಾಲ್ ಬ್ಲೆಂಡಿಂಗ್ ಆಗಿರೋದ್ರಿಂದ ಇಂಪೋರ್ಟ್ ಕಡಿಮೆ ಆಗಿದೆ ಕಳೆದ 10-12 ವರ್ಷದಲ್ಲಿ. ಇದರ ಜೊತೆಗೆ ನಿಮಗೆ ರೈಲ್ವೆ 100% ಎಲೆಕ್ಟ್ರಿಫಿಕೇಶನ್ ಆಗಿರೋದ್ರಿಂದ ಕಳೆದ 10-12 ವರ್ಷದಲ್ಲಿ ನಿಮಗೆ ವರ್ಷಕ್ಕೆ 1,80,000 ಕೋಟಿಯಷ್ಟು ಇಂಪೋರ್ಟ್ ತೈಲ ಕಡಿಮೆ ಆಗಿದೆ. ಬಿಕಾಸ್ ಡೀಸೆಲ್ ಬಳಸ್ತಾ ಇದ್ರು ಕಾಂಗ್ರೆಸ್ ಅವಧಿನಲ್ಲಿ ರೈಲ್ ಓಡಿಸೋದಕ್ಕೆ. ಮೆಟ್ರೋಗಳು ಇವತ್ತು STT ನಲ್ಲಿ ಬಂದಿದೆ, ನಿಮಗೆ ಅಲ್ಲಿ ಎಲೆಕ್ಟ್ರಿಕ್ ಯೂಸ್ ಆಗ್ತಾ ಇದೆ, ಅಲ್ಲಿಂದ ಬಳಕೆ ಕಡಿಮೆ ಆಗಿದೆ. ಸೊ ಕಳೆದ 10-12 ವರ್ಷದಲ್ಲಿ ಭಾರತ ಈ ರೀತಿಯಾಗಿ ಆಯಿಲ್ ನ ಡಿಪೆಂಡೆನ್ಸಿನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳನ್ನ ನರೇಂದ್ರ ಮೋದಿ ಅವರಲ್ಲಿ ಮಾಡಿದ್ದಾರೆ. ಈ ರೀತಿಯಾದಂತ ಸಮಯದಲ್ಲಿ ಒಂದು ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೆಯುವಾಗ, ಒಂದು ಜಾಗತಿಕ ಸಂಘರ್ಷ, ಜಾಗತಿಕ ಸಮಸ್ಯೆ ಎದುರಾದಾಗ ಅದು ಭಾರತಕ್ಕೂ ಎದುರಾಯಿತು. ಈ ನಿಟ್ಟಿನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, LPG ವಿಷಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬಗ್ಗೆ ಅದರ ಒಂದು ಡಿಸ್ಟ್ರಿಬ್ಯೂಷನ್ ನ ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದಷ್ಟು ಮೆಜರ್ಗಳನ್ನ ತಗೊಂಡ್ರು. ಅದನ್ನ ಎಸೆನ್ಷಿಯಲ್ ಕಮೋಡಿಟೀಸ್ ಅಂತ ಹೇಳಿ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ಸ್ ಒಳಗಡೆ ತಂದ್ರು. ಅದನ್ನ ಬ್ಲಾಕ್ ಮಾರ್ಕೆಟಿಂಗ್ ಮಾಡಬಾರ್ದು, ಯಾರಾದ್ರೂ ಮಾಡಿದ್ರೆ ಶಿಕ್ಷೆಗೊಳಗಾಗ್ತಾರೆ ಅಂತೆಲ್ಲಾನು ಹೇಳಿದ್ರು. ಸರಿ, ವೆರಾಸ್ ಅದು ಡೊಮೆಸ್ಟಿಕ್ ಜನಗಳ ಮನೆ LPG ಅಫೆಕ್ಟ್ ಆಗಲ್ಲ ಅಂತಾನು ಹೇಳಿದ್ರು. ಅದು ಅಫೆಕ್ಟ್ ಆಗಿಲ್ಲ. ಇವತ್ತು ಬುಕ್ ಮಾಡ್ರೆ 3 ದಿವಸ 4 ದಿವಸ ಒಳಗಡೆ ಬರ್ತಾ ಇದೆಯಾ? ಹೌದು, 100%. ಒಂದ್ ನಿಮಿಷ ಮಾತಾಡ್ಬೇಡ್ರಿ, ತಾಳ್ಮೆಯಿಂದ ಕೇಳಿಸ್ಕೊಂಡು ನೀವು ಸ್ವಲ್ಪ ಕೇಳಿಸ್ಕೋಬೇಕು. ನೀವು ಇಲ್ಲ ಸ್ವಲ್ಪ ಕೇಳಿಸ್ಕೋಬೇಕು. ಇನ್ನೂ 1 hour ಆಗಿಲ್ಲ, ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಸೆಕ್ರೆಟರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವ್ರು ಹೇಳಿದ್ರು, ದೇಶದಲ್ಲಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೆಸೆಸರಿ ಅಂತ ಹೇಳಿ. ತಿಂಗಳಿಗೆ 55 ಲಕ್ಷ ಇದ್ದಂತ ಬುಕ್ಕಿಂಗ್ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮಾಡಿದಂತ ಪ್ಯಾನಿಕ್ ಸಿಚುವೇಶನ್ ಸುಳ್ಳಿನಲ್ಲಿ 77 ಲಕ್ಷ ಕೊಟ್ಟೈತೆ ಒಂದೇ ತಿಂಗಳಲ್ಲಿ. ಬೆಳಗಾವಿಯಲ್ಲಿ ಮೋಹನ್ ವಿಶ್ವ ಅವರು ಮಾತನಾಡ್ತಾ ಇರ್ಲಿ, ಅದ್ರ ಜೊತೆಗೆ ಮತ್ತೊಂದು ವಿಂಡೋದಲ್ಲಿ ಬೆಳಗಾವಿಯಲ್ಲಿ ಇವತ್ತು ಪೆಟ್ರೋಲ್ ಬಂಕ್ ಮುಂದೆ ಏನಾಯ್ತು ಅನ್ನೋದರ ದೃಶ್ಯಗಳನ್ನ ಇಟ್ಕೊಳ್ಳಿ. ಮೋಹನ್ ವಿಶ್ವ ಅವರು ಹೇಳ್ತಿದ್ದಾರೆ, ಸ್ಟಾಕ್ ಎಲ್ಲ ಇದೆ, ಏನು ತೊಂದರೆ ಇಲ್ಲ, ಜನ
ಜನರಿಗೆಲ್ಲ ಸಿಗ್ತಾ ಇದೆ ಅಂತ ಹೇಳಿ. ಇದೊಂದು ದೃಶ್ಯ ಕೆಳಗಡೆ ಮೋಹನ್ ವಿಶ್ವ ಅವರು, ಇದೊಂದು ದೃಶ್ಯ ನೋಡ್ಕೊಂಡು ನೀವು ಹೇಳಿ ಎಲ್ಲಿದೆ ಸ್ಟಾಕು. ಈ ಪೆಟ್ರೋಲ್ ಬಂಕ್ ಇಂದ 1-2 ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಪೆಟ್ರೋಲ್ ಬಂಕ್ ಅಲ್ಲಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಇದ್ರ ಜೊತೆಗೆ ಗ್ಯಾಸ್ ಸಿಲಿಂಡರ್ಗೆ 2-3 ಕಿಲೋಮೀಟರ್ ಕ್ಯೂ ಬೇರೆ ಇದೆ. ಅದ್ರದ್ದು ಬೇಕಾದ್ರೆ ತರಿಸಿ ನಿಮ್ಮ ಮುಂದೆ ಹಾಕೋಣಂತೆ ಸ್ಕ್ರೀನ್ ನ ಮೇಲೆ ದೃಶ್ಯಗಳು. ಸ್ಟಾಕ್ ಎಲ್ಲವೂ ಕೂಡ ಕ್ಲಿಯರ್ ಇದ್ದಿದ್ರೆ ಹಿಂಗ್ ಜನ ಪೆಟ್ರೋಲ್ಗೋಸ್ಕರ ಬೀದಿಲ್ ನಿಂತ್ಕೊಂಡು ಫೈಟ್ ಮಾಡೋ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಇದು ಯಾವ್ದೋ ಬೇರೆ ರಾಜ್ಯ ಅಲ್ಲ ಸರ್, ನಮ್ದೇ ರಾಜ್ಯ ಬೆಳಗಾವಿ. ಮೋಹನ್ ವಿಶ್ವ ಅವರು, ಹಾಗಾದ್ರೆ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಎಲ್ಲ ನಾರ್ಮಲ್ ಇತ್ತಲ್ಲ ಸಿಚುವೇಶನ್. ಹಾಗಾದ್ರೆ ಯಾವ ಪೆಟ್ರೋಲ್ ಬಂಕ್ ಅಲ್ಲೂ ನೋ ಸ್ಟಾಕ್ ಅಂತ ಹೇಳಿ 2 ಅವರ್ 3 ಅವರ್ಗೆ ಬೋರ್ಡ್ ಹಾಕಿ ಇರ್ಲಿಲ್ವಾ? ಓಕೆ, ಶಾಲ್ ಐ ಶೋ ಯು? ಯಾವ್ದೋ ಒಂದು ಲಾರಿ ಬರೋ ಲೇಟ್ ಆಗಿರ್ಬೋದು, ಅನ್ಲೋಡ್ ಆಗಿರ್ಬೋದು. ಈ ಟೈಮ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಇರ್ರಿ. ಅವಾಗ್ಲಿಂದ ಒಂದ್ ನಿಮಿಷ ಇರಿ. ನೀವು ಅವಾಗ್ಲಿಂದ ಬರೀ ನೀವು ಇಸ್ರೇಲ್ ದಾಳಿ ಬಗ್ಗೆ ಮಾತಾಡ್ತಿಲ್ಲ. ಇರಾನ್ ಮೇಲೆ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮೇಲೆ 400 ಜನ ಇದ್ರ ಬಗ್ಗೆ ಮಾತಾಡಿ, ದೃಶ್ಯದ ಬಗ್ಗೆ ಮಾತಾಡಿ. ಈಗ ಇನ್ನು 1 ಅವರ್ ಆಗಿಲ್ಲ, ಸೆಕ್ರೆಟರಿ ಟು ದ ಪೆಟ್ರೋಲ್ ಡಿಪಾರ್ಟ್ಮೆಂಟ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪ್ಯಾನಿಕ್ ಬೈಯಿಂಗ್ ಆಗಿದೆ, ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ಆಗೋದು, ತಿರ್ಗಾ ಹೋಗಿ ರೂಮರ್ಸ್ಗೆ ನೀವು ಕಿವಿ ಕೊಟ್ಟುಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದೆಲ್ಲ ಮಾಡಬೇಡಿ. ಸಿಚುವೇಶನ್ ಇಸ್ ನಾರ್ಮಲ್, ಸ್ಟಾಕ್ ಇದೆ, ದಯವಿಟ್ಟು ತಿಳ್ಕೊಳ್ಳಿ ಅಂತ ಅವತ್ತಿಂದ ಹೇಳ್ತಾ ಇದಾರೆ. ಇವತ್ತು ಹೇಳಿದ್ರು ತಿರ್ಗಾ 1 lakh ಪ್ಲಸ್ ರಿಟೇಲ್ ಔಟ್ಲೆಟ್ಸ್ ಇದೆ ದೇಶದಲ್ಲಿ. ಇದರ ಜೊತೆಗೆ ಪೈಪ್ ನ್ಯಾಚುರಲ್ ಗ್ಯಾಸ್ ನ ಪ್ರಮೋಟ್ ಮಾಡೋದ್ರ ಬಗ್ಗೆನೂ ಹೇಳಿದ್ರು ಅವರು. ಶಾಲೆಗಳಿಗಾಗ್ಬೋದು, ಕಾಲೇಜಸ್ ಗಳಿಗಾಗ್ಬೋದು, ಹಾಸ್ಪಿಟಲ್ ಗಳಿಗಾಗ್ಬೋದು. ನಿನ್ನೆ ಕೂಡ 60,500 ಪೈಪ್ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮಾಡಿದೀವಿ. ಈಗಿನ ಕೆಪಾಸಿಟಿನಲ್ಲಿ ಕಡಿಮೆ ಅಂದ್ರೂ 60 ಲಕ್ಷ ಮನೆಗಳಿಗೆ ಪೈಪ್ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮಾಡಬಹುದು. ಈ ರೀತಿಯಾಗಿ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇರುವಂತ ಸಮಯದಲ್ಲಿ ನೀವು ಒಂದು ಪ್ಯಾನಿಕ್ ಕ್ರಿಯೇಷನ್ ನ ಮಾಡಿ, ರೂಮರ್ ನ ಕ್ರಿಯೇಟ್ ಮಾಡಿ. ಹೌದು, ಕಾಂಗ್ರೆಸ್ ನವರು ಅಲೈಡ್ ಪಾರ್ಟೀಸ್ ದಿನ ಬೆಳಗ್ಗೆ ಕೂತ್ಕೊಂಡು ಇಲ್ಲ ಸ್ವಾತಿ ಚಂದ್ರಶೇಖರ್ ಅವರು ಮಾತ್ರ ಸ್ಕ್ರೀನ್ ಅಲ್ಲಿ ಇರ್ರಿ. ಸಫಾನ್ ಸರ್ ವಿಲ್ ಕಮ್ ಟು ಯು. ಸಫಾನ್ ಸರ್, ಸ್ವಾತಿ ಅವ್ರ ಸಮಯ. ಸ್ವಾತಿ ಅವರೇ, ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ಅಥವಾ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಆ ರಾಜ್ಯಗಳಲ್ಲಿ ಸ್ವಾತಿ ಅವ್ರದ್ದು ಮಾತ್ರ ವಾಯ್ಸ್ ಆನರ್ ಇದೆ. ಸಫಾನ್ ಸರ್, ಕೈಂಡ್ಲಿ ಕೋಆಪರೇಟ್. ಸ್ವಾತಿ ಅವರೇ, ಕಾಂಗ್ರೆಸ್ ಪ್ರಚೋದನೆ ಮಾಡ್ತಾ ಇರೋದು, ಕಾಂಗ್ರೆಸ್ನವರು ಜನರಲ್ಲಿ ಆತಂಕವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಅನ್ನೆಸೆಸರಿ ಒಂದು ಫೇಕ್ ಸ್ಕ್ಯಾರ್ಸಿಟಿಯನ್ನ ಕ್ರಿಯೇಟ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಬಿಜೆಪಿ ಕಡೆಯಿಂದ. ಕೇರಳದಲ್ಲಿ ಚುನಾವಣೆ ಇದೆ, ಕೇರಳದಲ್ಲಿ ನಮ್ಮ ಸರ್ಕಾರ ಇಲ್ಲ, ನಮ್ಮ ವಿರೋಧಿ ಸರ್ಕಾರ ಇರುವಂಥದ್ದು. ಇವತ್ತಿನ ಅಪ್ಡೇಟು ನಿಮ್ಮ ಚಾನಲಲ್ಲೇ ತೋರಿಸಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ. 8,250 ರೂಪಾಯಿ ಆಸ್ ಆನ್ ಡೇಟ್ ಕಮರ್ಷಿಯಲ್ ಗ್ಯಾಸಿನ ಬೆಲೆ ಕೇರಳದಲ್ಲಿ. ಇನ್ನ ಮಹಾರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ಇಲ್ಲ, ಬಿಜೆಪಿಯ ಪರಿಪೂರ್ಣ ಸರ್ಕಾರ ಇರುವಂಥದ್ದು 7,985 ರೂಪಾಯಿ. ದಿಸ್ ಇಸ್ ಆನ್ ರೆಕಾರ್ಡ್, ಐ ಆಮ್ ಗೋಯಿಂಗ್. ಮುಂಬೈನಲ್ಲಿ ಗ್ಯಾಸ್ ಸಿಗ್ತಾ ಇರುವಂಥದ್ದು. ಅಷ್ಟು ಕೊಟ್ಟರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ಹೋಟೆಲಿಗೆ ಖರ್ಚಾಗುವಂಥದ್ದು 5 ರಿಂದ 6 ಸಿಲಿಂಡರು ಒಂದು ವಾರಕ್ಕೆ, ಡಿಪೆಂಡಿಂಗ್ ಆನ್ ದ ಈ ವೀಕ್ ಡೇಸ್ ಕಡಿಮೆ ಇರುತ್ತೆ, ವೀಕೆಂಡ್ಸ್ ಜಾಸ್ತಿ ಇರುತ್ತೆ. ಸೊ ಆಯಾ ಅಂದ್ರೆ ನಾನು ಒಂದು ಮಧ್ಯಮ ವರ್ಗದ ಹೋಟೆಲ್, ನಾನು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ದರ್ಶಿನಿಯಲ್ಲಿ ಫ್ರೀ ಸರ್ವಿಸ್ ಅಂದ್ರೆ ಸೆಲ್ಫ್ ಸರ್ವಿಸ್ ಇದ್ದು ಪ್ಲಸ್ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುವಂತ ಒಂದು ಸಿಂಪಲ್ ಆಗಿರುವಂತ ಒಂದು ದರ್ಶಿನಿಯಲ್ಲಿ 5 ರಿಂದ 6 ಸಿಲಿಂಡರು. ಇವತ್ತಿನ ದಿನ 10 ದಿನ ಆದ್ರೂ 1 ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಇದನ್ನ ನಾನು ಹೇಳ್ತಾ ಇರುವಂತದ್ದಲ್ಲ, ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಇದು ಕೇವಲ ಕರ್ನಾಟಕದ ವಿಚಾರ ಅಲ್ಲ, ಬೇರೆ ಕಡೆಗಳಲ್ಲೂ ಕೂಡ. ಆಂಧ್ರ ಪ್ರದೇಶದಲ್ಲಿ ಆಯ್ತಾ, ಆಂಧ್ರ ಪ್ರದೇಶದಲ್ಲಿ ನಾವು ಸರ್ಕಾರವನ್ನ ಆಳ್ತಾ ಇಲ್ಲ, ಇವರದೇ ಚಂದ್ರಬಾಬು ನಾಯ್ಡು ಎಲ್ಲ ಅಲಯನ್ಸ್ ನಲ್ಲಿ ಸರ್ಕಾರ ನಡೀತಾ ಇರುವಂತದ್ದು. ಅವರ ರಾಜ್ಯದಲ್ಲಿ ಇವತ್ತಿನ ದಿನ, ಇದನ್ನ ನಾನು ಹೇಳಿರೋದಲ್ಲ, ಆನ್ ರೆಕಾರ್ಡ್ ಐ ಆಮ್ ಟೆಲಿಂಗ್, ಪವನ್ ಕಲ್ಯಾಣ್ ಅವರು ಹೇಳಿರುವಂತದ್ದು 9,250 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇವತ್ತಿನ ದಿನ ಮಾರಾಟ ಆಗ್ತಾ ಇರುವಂತದ್ದು. ಆಯ್ತು, ಬೆಂಗಾಲ್ ನಲ್ಲಿ ನಾನು ಹೇಳ್ಬಿಡ್ತೀನಿ, ಬೆಂಗಾಲ್ ನಲ್ಲಿ 10,000 ಕೊಟ್ಟರು ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಆಯ್ತಪ್ಪ, ಅಲ್ಲಿ ಅನ್ಕೊಳ್ಳೋಣ ದೀದಿ ಮತ್ತೆ ಮೋದಿ ಮಧ್ಯೆ ಈ ಬಾರಿ ಚುನಾವಣೆ ನಡೀತಾ ಇದೆ, ಸೊ ದೀದಿ ಮೋದಿಯನ್ನ ಏನು ಕೆಳಗಿಳಿಸೋದಕ್ಕೆ ಅಲ್ಲಿ ಮಾತ್ರ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಈ ಎಲ್ಲಾ ರಾಜ್ಯಗಳಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆಯಾ? ಈ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಬೇಳೆಕಾಳನ್ನ ಬೇಯಿಸ್ಕೊಳ್ತಾ ಇದೆಯಾ? ಈ ಎಲ್ಲಾ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ವಿರೋಧಿ ಅಲೆ ಏನಾದ್ರೂ ನಡೀತಾ ಇದೆಯಾ? ಅಥವಾ ಈ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆಯಾ? ನಮ್ಮ ರಾಜ್ಯದ ಸರ್ಕಾರ 100%. ಇವತ್ತಿನ ದಿನ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೇಳಿ. ನರೇಂದ್ರ ಮೋದಿ ಅವರ ಒಂದು ಸ್ಟ್ಯಾಂಡ್ ಏನ್ ಗೊತ್ತಾ? ನಾಟ್ ಟೇಕಿಂಗ್ ಎನಿ ಡಿಸಿಷನ್ ಈಸ್ ಹಿಸ್ ಡಿಸಿಷನ್.
Sometime ಅದು ಒಳ್ಳೇದು ಅಂತ ಹೇಳಿ ಚಂದ್ರಪುರ ಪುರಾಣಿಕ ಸರ್ಕಾರದ ವಿಶ್ಲೇಷಕರು ಕೂಡ ಹೇಳ್ತಾರೆ. ಅದು ಒಳ್ಳೆ ಒಂದು ಸತಿ ಆದ್ರೆ ಒಳ್ಳೇದು. ಅದನ್ನ 1-2-3 ಸತಿ ವಾಜಪೇಯಿ ಅವರು ಮಾಡಿದ್ರು, ಅದನ್ನ 1-2-3 ಸತಿ ಇಂದಿರಾ ಗಾಂಧಿ ಅವ್ರು ಕಾಯ್ದಿರಿಸ್ಕೊಂಡಿದ್ರು, ಅದನ್ನ 1-2-3 ಸತಿ ನೆಹರು ಅವ್ರು ಕಾಯ್ದಿರಿಸ್ಕೊಂಡಿದ್ರು. ಮೋದಿ ಮಾಡಿದ್ರೆ ಸರಿ ಅಲ್ಲ. ನರೇಂದ್ರ ಮೋದಿ ಅವರು ಮಾಡುವಂತ ಸಂದರ್ಭದಲ್ಲಿ ಮಾಡಿದಿದ್ರೆ ನಾವು ಒಪ್ಕೊಳ್ತಿದ್ವಿ. 26 ಜನ ಪೆಹಲ್ಗಾಮ್ ಅಲ್ಲಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ರು. ಅವರಿಗೆ ಉತ್ತರ ಕೊಡುವಂತ ಸಂದರ್ಭ ಇದಾಗಿತ್ತು. ಟ್ರಂಪ್ ಅವತ್ತಿನ ದಿನ ಬಂದ್ ಹೇಳಿದ್ರು, I talked to Indian Prime Minister and I've spoken to the Pakistan Prime Minister and I ensured that the war will stop in India ಅಂತ. Who the hell is Trump to stop war in India? ಕರೆಕ್ಟ್ ಸ್ವಾತಿ ಅವರೇ, ನಿಮ್ಮ ಪಕ್ಕ ಕೂತಿರೋ ಸಪಾನ್ ಅವರೇ ಹೇಳಿದ್ರು ಟ್ರಂಪ್ ಅನ್ನು ಹುಚ್ಚನ ಮಾತನ್ನ ಜಗತ್ತಿನಲ್ಲಿ ಯಾರು ನಂಬಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಯಾಕೆ ನಂಬ್ತಿದ್ದೀರಿ? ನರೇಂದ್ರ ಮೋದಿ ಅವರು ದಾಳಿಗೆ ಆಪರೇಷನ್ ಸಿಂಧೂರನ್ನ ನಾನು ಸ್ವಾಗತಿಸ್ತೀನಿ, ಆಪರೇಷನ್ ಸಿಂಧೂರನ್ನ ನಿಲ್ಲಿಸ್ತೀನಿ ಅಥವಾ ನಿಲ್ಸಿದೀನಿ ಅಂತ ಹೇಳಿದಂತ ಟ್ರಂಪ್ಗೆ ಉತ್ತರ ಕೊಡುವಂತಹ ಒಂದು ಸದಾವಕಾಶ ಇವತ್ತಿನ ದಿನ ಇತ್ತು. ನಮ್ಮ ವಿರೋಧಿ ಪಕ್ಷದ ಪ್ರಧಾನಮಂತ್ರಿ ಆಗಿರ್ಬೋದು, ಆದ್ರೆ ನನ್ನ ದೇಶದ ಪ್ರಧಾನಮಂತ್ರಿ, he is my prime minister, he had all the rights and he had all the opportunity to give back to American president today, but ಅವರು ಅದನ್ನ ಮಾಡಲಿಲ್ಲ. ಅದಕ್ಕೆ ನನಗೆ ಗೊತ್ತಿರೋ ಅನೇಕ ಬಾರಿ ಉತ್ತರ ಕೊಟ್ಟಿದ್ದಾರೆ. ಬಟ್ ಕಮಿಂಗ್ ಬ್ಯಾಕ್ ಟು ದ ನಮ್ಮ ಡಿಬೇಟಿನ ವಿಚಾರ, ಅಲ್ಲ ಸ್ವಾತಿ ಅವರೇ, ನಮ್ಮ ರಾಜ್ಯದಲ್ಲಿ ಗ್ಯಾಸ್ ವಿಚಾರ ನಮಗೆ ಸಮಯ ಕೂಡ ಕಮ್ಮಿ ಇದೆ. ಇವತ್ತಿನ ಚರ್ಚೆಗೆ ವಾಪಸ್ ಬರ್ತಾ ನಮ್ಮ ರಾಜ್ಯದಲ್ಲಿ ಕಾಳಸಂತೆಗಳು ಆಕ್ಟಿವ್ ಆಗಿದ್ರೆ, ನಮ್ಮ ರಾಜ್ಯದ ಬೆಂಗಳೂರು, ಬೆಳಗಾವಿ, ಗದಗದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ವಿಚಾರದಲ್ಲಿ ಕಾಳಸಂತೆಯಲ್ಲಿ ಮಾರಾಟ ನಡೀತಾ ಇದ್ರೆ, ನೀವೇ ಪಟ್ಟಿ ಕೊಟ್ಟ ಹಂಗೆ 3,000 10,000ಕ್ಕೆ ನಡೀತಾ ಇದ್ರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ. ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯದ ಗದಗದಲ್ಲಿ ಕೇಂದ್ರ ಸರ್ಕಾರ ಪೊಲೀಸರನ್ನ ನಿಯೋಜನೆ ಯಾಕೆ ಮಾಡ್ತು? ಸ್ವಾತಿ ಅವರ ಸಿಂಪಲ್ ಪ್ರಶ್ನೆ. ಹಾಗಾದ್ರೆ ರಾಜ್ಯ ಸರ್ಕಾರ ಆಹಾರ ಸಚಿವರ ಮುಂದಾಳತ್ವದಲ್ಲಿ ಪ್ರತಿ ಏಜೆನ್ಸಿಯಲ್ಲೂ ಮಾನಿಟರ್ ಮಾಡ್ಲಿಕ್ಕೆ ಒಬ್ಬೊಬ್ಬ ಪೊಲೀಸರನ್ನ ನಿಯೋಜನೆ ಯಾಕೆ ಮಾಡ್ತು? ಕೇಂದ್ರ ಸರ್ಕಾರದ ಹೊಣೆ ಆಗಿದ್ರೆ ಕೇಂದ್ರ ಸರ್ಕಾರದಿಂದ ಮಿಲಿಟರಿ ಬರಬೇಕಾಗಿತ್ತು. ಬಂದೆ ಸರ್. ಅಲ್ಲ, ನಾನು ಬೇಸಿಕ್ಸ್ ಅನ್ನ ಹೇಳ್ಬಿಡ್ತೀನಿ. ಸಪ್ಲೈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಾನು ಒಪ್ಕೊಳ್ತೀನಿ ಮೇಡಮ್, ಡಿಸ್ಟ್ರಿಬ್ಯೂಷನ್ ಯಾರು ಹೊಣೆ? ಬೇಸಿಕ್ಸ್ ಹೇಳ್ಬಿಡ್ತೀನಿ ನಿಮಗೆ, ಆಯ್ತಾ? ಇವತ್ತಿನ ದಿನ ಏನು LPG ಗ್ಯಾಸ್ ಗಳನ್ನ ಬಳಸಿ ಆಟೋಗಳನ್ನ ಓಡಿಸುವಂತಹ ಆಟೋದಾರರಾಗಿರಬಹುದು, LPG ಸಿಲಿಂಡರ್ಗಳನ್ನ ಬಳಸಿ ಉದ್ದಿಮೆ ಮಾಡುವಂತಹ ಹೋಟೆಲ್ದಾರರಾಗಿರಬಹುದು, ಮತ್ತು ಮನೆಗಳಲ್ಲಿ LPG ಸಿಲಿಂಡರ್ಗಳನ್ನ ಬಳಸುವಂತಹ ಗೃಹಿಕರಾಗಿರಬಹುದು. ಇದನ್ನ ಹೊರತುಪಡಿಸಿ ಹಾಸ್ಪಿಟಲ್ಗಳಲ್ಲಿ ಇನ್ನೊಂದು ಮತ್ತೊಂದು ಬೇರೆ ಎಲ್ಲಾ ಕಡೆ ಅದು ಬಳಕೆ ಆಗುತ್ತೆ, ಉದ್ಯಮಗಳಲ್ಲಿ ಬಳಕೆ ಆಗುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಜನರಿಗೆ ಗೊತ್ತಿರುವಂತದ್ದು ಅಥವಾ ಕಾಣಿಸುವಂತದ್ದು ಈ 3, ಇದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಇದಕ್ಕೆ ಆಗುವಂತಹ ಎಲ್ಲಾ ಸಪ್ಲೈ ಕೂಡ ಕೇಂದ್ರ ಸರ್ಕಾರದಿಂದಲೇ ಆಗುವಂತದ್ದು. ಸಾರ್ವಜನಿಕರೇ ಹೋಗಿ ಸ್ಟಾಕ್ ಮಾಡಿಟ್ಕೊಂಡಿದ್ದ ಸಿಲಿಂಡರ್ಗಳನ್ನ ರೇಡ್ ಮಾಡಿಸಿ ನಿಮಗೆ ಬರ್ತೀನಿ ಮೇಡಮ್, ಅದೊಂದು ಗಮನಿಸಬಲ್ಲ. ಅದೊಂದು ರಹಸ್ಯ ಕಾರ್ಯಾಚರಣೆಯನ್ನ ಸಾರ್ವಜನಿಕರೇ ಮಾಡಿ ರಿಪಬ್ಲಿಕ್ ಕನ್ನಡಕ್ಕೆ ತಲುಪಿಸಿದ್ರು. ಇವತ್ತು ಬೆಳಗ್ಗಿನಿಂದಲೂ ಕೂಡ ಪ್ಲೇ ಮಾಡಿದೀವಿ. ಅದ್ರಲ್ಲಿ ಯಾರ್ಯಾರ ಹೆಸರು ಬಂದಿದೆ, ಏನ್ ಹೇಳ್ತಾರೆ ಅಲ್ಲಿನ ಅಧಿಕಾರಿಗಳು, ಅದೊಂದು ಗಮನಿಸಬಿಡೋಣ. ರಹಸ್ಯ ಕಾರ್ಯಾಚರಣೆ ಇರುವಂತಹ ಅಧಿಕಾರಿಗಳು ಇವತ್ತು ಕೂಡ ಭೇಟಿ ಕೊಟ್ಟಿದ್ರು, ಅಲ್ಲಿ ಪರಿಶೀಲನೆ ಕೂಡ ಮಾಡಿದ್ರು. ಅಲ್ಲಿರುವಂತಹ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ನಿನ್ನೆ ಆ ವಿಡಿಯೋದಲ್ಲಿ ನೀವು ಸಚಿವರ ಹೆಸರು ಹೇಳ್ತೀರಿ, ಏನಾದ್ರು ಒತ್ತಡ ಇತ್ತ ಮೇಡಮ್? ನಂಗೆ ಯಾವುದು ಒತ್ತಡ ಇಲ್ಲ. ಹೌದಾ? ಮತ್ತೆ ನಿನ್ನೆ ಯಾಕೊಂಡು ಸಚಿವರ ಹೆಸರು ಹೇಳಿದ್ರಿ? ಹೇಳಿಲ್ಲ ನಾನು ಮೇಡಮ್. ಆ ವಿಡಿಯೋ ಇದೆ ನಮ್ಮ ಹತ್ರ, ಆ ವಿಡಿಯೋದಲ್ಲಿ ಸಚಿವರ ಹೆಸರು ನೀವೇ ಹೇಳ್ತೀರಿ. ಯಾಕೆ ಮೇಡಮ್, ಏನಾದ್ರು ಒತ್ತಡ ಇತ್ತ ಅಂತ? ಇಲ್ಲ ಅಂತ ಹೇಳಿದ್ನಲ್ಲ. ಹೌದಾ? ನಿನ್ನೆ ಯಾಕೆ ಸೀಸ್ ಮಾಡಿಲ್ಲ ಮೇಡಮ್? ನಿನ್ನೆ ದಾಖಲೆ ಕೊಡಕ್ಕೆ ಹೇಳಿದ್ವಿ, ದಾಖಲೆ ಕೊಡಾದ್ಮೇಲೆ ಮಾಡಕ್ಕೆ ಹೇಳಿದ್ದಾರೆ. ಓಕೆ. ಇವತ್ತು ಮಾಡಿದೀವಲ್ಲ. ಏನು ಸೀಸ್ ಆಯ್ತಾ ಮೇಡಮ್? ಮಾಡಿದೀವಿ. ಏನಾದರೂ ಎಫ್ಐಆರ್ ಮಾಡ್ತಿದ್ದೀರಾ ಮೇಡಮ್? ಮಾಡ್ತಾರೆ. ಇವ್ರು ನಿಮ್ಮವ್ರ? ಮೇಡಮ್, ನಾನು ನಿಮ್ಗೆ ಏನು ಹೇಳಿದೆ? ನಿಮ್ಮನ್ನ ಯಾಕೆ ಬೈದೆ ಹೇಳ್ರಿ? ನಾನು ಯಾಕೆ ಅಷ್ಟೊಂದಿಂದ ಕಷ್ಟಪಟ್ಬಿಟ್ಟು ಬಿಟ್ಬಿಡು ಅಂತಷ್ಟು ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ ಮೇಡಮ್? ಇಷ್ಟ ಮಾತಾಡೋದ್ರಂತ ಯಾರು ನಮ್ಮನ್ನು ಬಿಡ್ತಾರೇನಪ್ಪ ಅವತ್ತಕ್ಕೆ ಅಷ್ಟು ಎತ್ತಾಗ್ತಾರೆ. ಯಾರು ಮೇಡಮ್? ಮಿನಿಸ್ಟ್ರು ಇವರು KH ಮುನಿಯಪ್ಪರ ಅವ್ರು ಮಾಡಿದ್ರು ಫೋನ್ನ, ಅವರೇ ಬಿಟ್ಬಿಡಿ ಅಂದ್ರ ಜೆಡಿಗೆ, ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ ಮಿನಿಸ್ಟ್ರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ ಹಂಗಂದ್ರೆ? ಅದು ಮಿನಿಸ್ಟ್ರ್ ಹೇಳಿದಂಗೆ ಇವ್ರು ಹೆಂಗೆ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡಿಬಿಟ್ರೆ ಇವಾಗ ಏನು ಮಾಡ್ತಾರೆ ಮೇಡಮ್? ಇವ್ರು ಹೋಗ್ಲಿ. ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ ಹಂಗಂದ್ರೆ? ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಏನು ಮೇಡಮ್? ರೀಸೈಕಲ್ ಬಿನ್ನಲ್ಲಿ ಇರುತ್ತೆ, ತೆಗೆದು ಅವ್ರಿಗೆ ಪಾಪ ಕುತ್ತಿಗೆ ಬಂದು KH ಮುನಿಯಪ್ಪ ಅವ್ರು ಫೋನ್ ಮಾಡ್ತಾವ್ರಂತವ್ರಿಗೆ ಬಿಟ್ಬಿಡಿ ಅಂತ. ಎಂತ ಇದಾಗಿತ್ತು.
ಎಂಥ ಕೇಸು ಮೇಡಮ್. ಅಲ್ಲ ಮೇಡಮ್, ಹಿಂಗೆ ಅವ್ರು ಫೋನ್ ಮಾಡಿದ ತಕ್ಷಣ ಹೆಂಗೆ ಮೇಡಮ್ ಬಿಟ್ಬಿಡ್ತೀರಾ ನೀವು? ಅಯ್ಯೋ ದೇವ್ರೆ, ಏನು ಬಿಟ್ಬಿಡ್ತೀರಾ ನೀವು? ಬಿಟ್ಬಿಡ್ತೀರಾ? ಯಾರು ಫೋನ್ ಆಗಿರೋ ಕೇಳ್ರಿ. ಯಾರು ನೋಡಿ, ನಮ್ಗೆ ಓದಾಡ್ತೀವಿ. ಕಮಿಂಗ್ ಬ್ಯಾಕ್ ಟು ಯು ಸ್ವಾತಿ ಮೇಡಮ್, ಕೇಂದ್ರ ಸರ್ಕಾರದ ಜವಾಬ್ದಾರಿ ಡಿಸ್ಟ್ರಿಬ್ಯೂಷನ್ ಆಫ್ ಸಿಲಿಂಡರ್, ಬಟ್ ಕೆ ಎಚ್ ಮುನಿಯಪ್ಪ ಅವ್ರು ಕಾಲ್ ಮಾಡಿ ಯಾಕೆ ಹೇಳ್ತಾರೆ ಸೀಸ್ ಮಾಡಿರೋದನ್ನೆಲ್ಲ ಬಿಟ್ಟು ಬಿಡಿ, ರೇಡ್ ಮಾಡಕ್ ಹೋಗ್ಬೇಡಿ ಅಂತ? ಬೆಳಗ್ಗಿಂದ ಪ್ಲೇ ಆಗಿದೆ. ಆಯ್ತು, ಒಂದು ವಿಚಾರ ಇಲ್ಲಿ ಬಹಳ ಸ್ಪಷ್ಟ. ಅವ್ರು ಏನ್ ಮಾತಾಡ್ತಾ ಇದ್ದಾರೆ, ಸ್ಟೋರೇಜ್ ಆಗಿದೆ, ಇಲ್ಲಿ ಯಾವುದೇ ರೀತಿಯಾದಂತ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗಲ್ ಅಂತ ನಾನೇ ಹೇಳ್ತಾ ಇದ್ದೀನಿ, ಇದನ್ನ ನಾನೇ ಹೇಳ್ತಾ ಇದ್ದೀನಿ, ಇದನ್ನ ಅವ್ರೇನ್ ಹೇಳ್ಬೇಕಾಗಿಲ್ಲ. ಒಬ್ಬ ಆಫೀಸರ್ ಆಗಿ ಅವ್ರು ಏನ್ ಹೇಳ್ತಾ ಇದ್ರೋ ಬಿಡ್ತಾ ಇದ್ರೋ ನಾನೇ ಹೇಳ್ತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ ಅದು ಹಾಸ್ಪಿಟಲ್ ಬಳಕೆಗೆ ಬಿಟ್ಟು ಬೇರೆ ಯಾವುದೇ ಬಳಕೆಗೆ ಆಗಿದ್ರೂ ಕೂಡ, ಅಂದ್ರೆ ನ್ಯಾಯಯುತವಾಗಿ ಬಳಕೆ ಆಗುವಂತದ್ದು ಬಿಟ್ಟು ಬೇರೆ ಯಾವುದೇ ಬಳಕೆಗೂ ಕಾಳಸಂತೆಯಲ್ಲಿ ಮಾರಾಟ ಆಗೋದಕ್ಕೆ ಅದು ಸ್ಟೋರೇಜ್ ಆಗಿದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಆದ್ರೆ ಅಲ್ಲಿ ಗ್ಯಾಸ್ ನ ಬಿಡಿಸೋದಕ್ಕೆ ಮಿನಿಸ್ಟರ್ ಫೋನ್ ಮಾಡಿದ್ದಾರೆ ಅಂತ ಆಕೆ ಆನ್ ರೆಕಾರ್ಡ್ ಹೋಗ್ತಾ ಇದಾರಲ್ಲ, ದಯಮಾಡಿ ತಾವು ಆಕೆಯನ್ನ ಇಲ್ಲಿ ಕರೆಸಿ ಅವ್ರೇನಾದ್ರೂ ಆ ರೀತಿ ಮಾತಾಡಿದ್ದೆ, ಮಿನಿಸ್ಟರ್ ಏನಾದ್ರೂ ಫೋನ್ ಮಾಡಿದ್ದೆ ಆಗಿದ್ದಲ್ಲಿ ಬಹಳ ಸ್ಪಷ್ಟ. ಯಾಕೆಂತಂದ್ರೆ ಕಳೆದ 2-3 ದಿನದಿಂದ ನಾನು ಪರ್ಸನಲ್ ಆಗಿ ಅವ್ರ ಹತ್ರ ಮಾತಾಡಿದೀನಿ, ಅವರ ಕಾರ್ಯವೈಖರಿಯನ್ನ ನಾನು ನೋಡ್ತಾ ಇದ್ದೀನಿ. ಎಷ್ಟು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ, ಹಿ ಇಸ್ ನಾಟ್ ಸ್ಲೀಪಿಂಗ್ ಮೋರ್ ದೆನ್ 3-4 ಅವರ್ಸ್ ಇನ್ ಅ ಡೇ. ಪ್ರತಿ ಒಂದು ಜಿಲ್ಲೆಗಳಲ್ಲೂ ಮಾತಾಡ್ತಾ ಇದ್ದಾರೆ, ಪ್ರತಿ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ತೆಗೆದುಕೊಳ್ತಾ ಇದ್ದಾರೆ, ಹೋಟೆಲ್ ಉದ್ದಿಮೆದಾರರ ಜೊತೆ ಮಾತಾಡ್ತಾ ಇದ್ದಾರೆ, ಅವರ ಹೆಡ್ಗಳ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಅಭಾವ ಇದೆ, ಎಲ್ಲಿ ಹೇಗೆ ಅವರಿಗೆ ಪೂರೈಕೆ ಮಾಡಬಹುದು. ಇವತ್ತಿನ ದಿನ ಕಮರ್ಷಿಯಲ್ ಗ್ಯಾಸ್ ಗಳನ್ನ ನಿಲ್ಸ್ಬಿಡಿ, ಪರವಾಗಿಲ್ಲ, ಬೇರೆ ಹಾಸ್ಪಿಟಲ್ಗೆ ಇನ್ನೊಂದಕ್ಕೆ ಬೇಕು ಅಂತ ಹೇಳೋದು ಬಹಳ ಸುಲಭ. ಆದ್ರೆ ಒಂದು ಹೋಟೆಲ್ ಮೇಲೆ ಕನಿಷ್ಠ ಪಕ್ಷ ಅಂತಂದ್ರು 20-30 ಜನ ಡಿಪೆಂಡ್ ಆಗಿರ್ತಾರೆ. 20-30 ಜನ ಅಂತಂದ್ರೆ ಇಂಟು 4 ಅವರ ಅಂತಂದ್ರೆ ಆಲ್ಮೋಸ್ಟ್ ಅವರ ಫ್ಯಾಮಿಲಿಗಳು 80 ಜನ ಒಂದು ಹೋಟೆಲ್ ಮೇಲೆ ಇವತ್ತಿನ ದಿನ ಡಿಪೆಂಡ್ ಆಗಿರ್ತಾರೆ. ಆ 80 ಜನ ಬೀದಿಗೆ ಬರ್ತಾರೆ. ಒಂದು ಹೋಟೆಲಿನ ತಲಾ ಆದಾಯ ಕಡಿಮೆ ಆದ್ರೆ ಕೂಡ ಫುಡ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗೆ ಅವರು ಕಾಲ್ ಮಾಡಿದ್ರು ಅಂತ ಅಧಿಕಾರಿ ಅವರೊಬ್ರು ಹೇಳ್ತಾ ಇರುವಾಗ ಆ ರೀತಿ ಹೇಳಿದ್ದೆ ಆದಲ್ಲಿ ಆಕೆ ಏನಾದ್ರೂ ಆರೋಪ ಮಾಡಿದ್ದೆ she will get suspended. ಯಾಕೆ ಮಿನಿಸ್ಟರ್ ಕಾಲ್ ರಿಸೀವ್ ಮಾಡಿದ್ದಕ್ಕೆ, ನೀವು ಸೀಸ್ ಮಾಡಬೇಡಿ ಅಂತ ಮಿನಿಸ್ಟರ್ ಹೇಳಿದ್ದಕ್ಕೆ ಕರೆಕ್ಟ್ ಮೇಡಮ್. ಅಧಿಕಾರಿಗಳು ಪಾಪ ಕೆಲಸ ಮಾಡಿದ್ರು ತಪ್ಪು, ಕೆಲಸ ಮಾಡಿದ್ರು ತಪ್ಪು, ಅಷ್ಟು ಸಮಯನೂ ಇಲ್ಲ. she will get suspended. We know that. ನಾವು ಪಾಪ ಅವರ ಗೌಪ್ಯತೆ ಕಾಪಾಡೋಕ್ಕೋಸ್ಕರ ಬ್ಲರ್ ಮಾಡಿದೀವಿ. 100% she will get suspended. ಸಮಯನೂ ಇಲ್ಲ. ಕೆ ಎಚ್ ಮುನಿಯಪ್ಪ ಅವ್ರಿಗೆ ಯಾವ್ದೋ ಒಂದು ಅಧಿಕಾರಿಗೆ ಫೋನ್ ಮಾಡಿ ಎಲ್ಲೋ ಅವ್ರು ಗ್ಯಾಸ್ ಸ್ಟೋರೇಜ್ ಮಾಡಿದ್ದಾರೆ, ಪರವಾಗಿಲ್ಲ ಕಾಳಸಂತೆಯಲ್ಲಿ ಮಾರ್ಕಳ್ರಿ, ನೀವು ಬಿಟ್ಬಿಡಿ ಅಂತ ಹೇಳೋ ಅಂತ ಯಾವ ಮನೋಭಾವನೆನೂ ಇಲ್ಲ. ಎಷ್ಟು ಬಾರಿ ಅವರು ಕೇಂದ್ರದಲ್ಲಿ ಎಷ್ಟು ಕಡೆ ಖಂಡಿಸ್ತೀನಿ. ಇದ್ರ ಮೇಲೆ ನಿಜವಾಗ್ಲೂ FIR ಆಗ್ಬೇಕು ಅಂಡ್ ಇದರ ತನಿಖೆ ಆಗ್ಬೇಕು. ನಾನೇ ಹೇಳ್ತಾ ಇದ್ದೀನಿ, ನನ್ನ ಪಕ್ಷದ ಈಗ ಕಾಂಗ್ರೆಸ್ ಅವರ ದ್ವಂದ್ವ ನಿಲುವನ್ನ ಸ್ಪಷ್ಟಪಡಿಸಬೇಕು. ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಕಾರಣ ನೋಡ್ಕೊಳ್ಳೋದಕ್ಕೆಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಮುನಿಯಪ್ಪನವ್ರು ನಿದ್ದೆನೇ ಮಾಡ್ತಾ ಇಲ್ಲ, ಗ್ಯಾಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತಾ ಇದೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ಮುನಿಯಪ್ಪನವ್ರು ಏನಕ್ಕೆ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾಡ್ಬೇಕು? ಫಸ್ಟ್ 1000 ಸಿಲಿಂಡರ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ನನ್ ಟೈಮ್ ಇದು ನಿಮ್ಗೆ ಅಲ್ಲಿ ನೋಡಿದ ತಕ್ಷಣ ಸ್ಟಿಂಗ್ ನಿಮ್ಗೆ ಮಾತಾಡಕ್ ಆಗ್ತಾ ಇಲ್ಲ, ಬಂದು ಕೇಳಿಸ್ಕೊಳ್ಳಿ. ಫಸ್ಟ್ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು ಫಸ್ಟ್ 1000 ಅಂತ ಹೇಳಿದ್ರು. ಅದಾದ ನಂತರ 2 ದಿವಸಗಳ ಮುಂಚೆ 10,000 ಇನ್ಕ್ರೀಸ್ ಮಾಡಿದ್ರು ಅವರನ್ನೇನೆ. ಹಾಗಾದ್ರೆ ಏನಕ್ಕೆ ಮಾಡ್ತಾ ಇದ್ರೆ ಮೀಟಿಂಗ್ ಅವ್ರು ಆಗೋದೇ? ಇದು ರಾಜ್ಯ ಸರ್ಕಾರ ಜವಾಬ್ದಾರಿ ತಾನೆ. ಎರಡನೇದು ಇವರೇ ಹೇಳ್ತಾರೆ ಅಲ್ಲಿ ಕಮರ್ಷಿಯಲ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇದೇನ್ ಕರ್ಮ ರೀ, ಸ್ವತಃ ಮಿನಿಸ್ಟರ್ನೇ ಬ್ಲಾಕ್ ಮಾರ್ಕೆಟ್ ದಂಧೆಗೆ ಇಳಿದ್ಬಿಟ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ನಾಚಿಕೆ ಆಗಲ್ವಾ ಅವ್ರಿಗೆ? ಸ್ವತಃ ಮಿನಿಸ್ಟರ್ ಬ್ಲಾಕ್ ಮಾರ್ಕೆಟ್ ದಂಧೆಗೆ ಇಳಿದ್ಬಿಟ್ರಲ್ಲ ಇಲ್ಲಿ. ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ತಾ ಇದ್ದಾರೆ ಎಲ್ಲಿ ಸಿಲಿಂಡರ್ ಮಾರ್ಕೊಂಡಿದ್ದೀರಾ ಹೇಳಿ, ಎಲ್ಲೆಲ್ಲಿ ಸಿಲಿಂಡರ್ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೊಂಡಿದ್ದೀರಾ ಹೇಳಿ ನೀವು ಕಾಂಗ್ರೆಸ್ನವರು. ನಿಮ್ಮ ಮನೆ ಬರೋಣ ಇಷ್ಟು. ನಾನು ಯಾವ ಅಧಿಕಾರಿಗೂ ಕೂಡ ಫೋನ್ ಮಾಡಿ ಹೇಳಿಲ್ಲ. ದಾಸ್ತಾನು ಅಕ್ರಮವಾಗಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಇದು ಸತ್ಯಕ್ಕೆ ದೂರವಾದಂಥ ವಿಷಯ. ನಿನ್ನೆ ಕೂಡ ನಾನು ಪ್ರೆಸ್ ಮಾಡಿ ಹೇಳಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಯಾರೇ ಒಂದು ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರೇ ಆಗಲಿ ಇದನ್ನು ಮಾಡಿದರೆ, ಕಾಳಸಂತೆ ಕಳಿಸಿದರೆ, ಅಕ್ರಮವಾಗಿ ದಾಸ್ತಾನು ಮಾಡಿದರೆ, ಇಂಥ ಕಷ್ಟ ಕಾಲದಲ್ಲಿ
ಕಠಿಣವಾದಂಥ ಕ್ರಮ ಜರುಗಿಸ್ಬೇಕು. ಯಾರು ನನ್ನ ಹೆಸರು ಹೇಳಿದ್ದಾರೆ ಅವ್ರಿಗೆ ನಾನು ಅರ್ಥ ಆಗ್ತಾ ಇಲ್ಲ. ನಾನು ಯಾರನ್ನೂ ಅಧಿಕಾರಿಗಳನ್ನೇ ಮಾತಾಡಿಲ್ಲ ಯಾವತ್ತು. ನೆನ್ನೆ ಮುನಿಯಪ್ಪ ಅವ್ರು ಹಿಂಗೆ ಹೇಳ್ತಿದ್ದಾರೆ. ಬಟ್ ಚಂಬಿ ಸರ್, ನನ್ನ ಲಾರ್ಜರ್ ಕ್ವಶನ್ ಇರೋದು ಸರ್, ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತಹ ಬಹಳ ಕ್ರಿಟಿಕಲ್ ಆಗಿರುವ ಜಲಸಂಧಿಯನ್ನೇ ದಾಟ್ಕೊಂಡು ಅನಿಲ ಭಾರತಕ್ಕೆ ಬರ್ತಾ ಇದೆ. ಮನೆಗಳಿಗೆ ಹೋಟೆಲ್ ಸಪ್ಲೈಗೆ ಇಷ್ಟು ತೊಂದರೆ ಆಗ್ತಿದೆ ಅಂದರೆ ಯಾರನ್ನು ಬ್ಲೇಮ್ ಮಾಡೋದು ಸರ್? ನಾನೊಬ್ಬ ಸಾಮಾನ್ಯ ನಾಗರಿಕಳಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಕಾಂಗ್ರೆಸ್ನವ್ರು ಕೇಳಿದ್ರೆ ಕೇಂದ್ರ ಸರ್ಕಾರ, ಬಿಜೆಪಿಯವ್ರನ್ನ ಕೇಳಿದ್ರೆ ರಾಜ್ಯ ಸರ್ಕಾರ. ಯಾರ ಜವಾಬ್ದಾರಿ ಇದು? ಇಬ್ಬರದ್ದು ಜವಾಬ್ದಾರಿ. ಕಾರಣ ಈಗ ಇದು ನಾನು ಮೊದಲೇ ಹೇಳಿದೆ, ಸಿದ್ಧತೆಯನ್ನು ಇವ್ರು ಮಾಡ್ಕೊಳ್ಳೋದಕ್ಕೆ ಅವರಿಗೆ ಒಂದು ಇಂಟೆಲಿಜೆನ್ಸೇ ಆಗಲಿ ಅಥವಾ ಈ ರೀತಿ ಯುದ್ಧ ಇದು ಪ್ರೊಲಾಂಗ್ ಆಗ್ಬೋದು, ಟ್ರಂಪ್ ಅವರನ್ನು ಅವರು 5 ದಿವಸದಲ್ಲೇ ನಾನು ಕೊಮೇನಿಯನ್ನು ಸಾಯಿಸ್ಬಿಟ್ಟಿದ್ದೀನಿ, ಅಲ್ಲಿ ರೆಜಿಮ್ ಚೇಂಜ್ ಆಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನವರು ಮತ್ತು ಅಲ್ಲಿರ್ತಕ್ಕಂಥ ಸಲಹೆಗಾರ ಅದಕ್ಕೇನು ಹೇಳೋದು ಯಾವಾಗಲೂ ನಾನು ಹೇಳ್ತೀನಿ ಅಲ್ಲಿ ನಿಮ್ಮ ಸರ್ಕಾರ ಇದ್ದಾಗಲೂ ಅಷ್ಟೇ, ಅವ್ರ ಸರ್ಕಾರ ಇದ್ದರೂ ಅಷ್ಟೇ. ಏನಾದರೆ ಪಾಯಿಂಟ್ ಇದೆ, ನಮ್ಮ ದೇಶದಲ್ಲಿ ಈ ರೀತಿಯ ಎಮರ್ಜೆನ್ಸಿ ಬಂದಾಗ ಒಂಥರ ಅದಕ್ಕೇನಂತಾರಲ್ಲ ಗಡ್ಡಕ್ಕೆ ಬೆಂಕಿ ಅಂತ ಬಾವಿ ತೋಡಿದಿರೋದು, ಈ ಮನೋಭಾವನೆ ಸರ್ಕಾರಗಳಲ್ಲೂ ಇದೆ, ಅಧಿಕಾರಿಗಳಲ್ಲೂ ಇದೆ. ಬಿಕಾಸ್ ನೋಬಡಿ ಆಂಟಿಸಿಪೇಟೆಡ್ ದಿಸ್ ಕೈಂಡ್ ಆಫ್ ವಾರ್ ಪ್ರೊಲಾಂಗಿಂಗ್. ಯಾಕೆಂದರೆ ಅಮೆರಿಕಾದ ಅಧ್ಯಕ್ಷ 5 ದಿವಸದಲ್ಲಿ ಅವರು ವೆನಿಜುಲಾದ ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ಇಂಟೆಲಿಜೆನ್ಸ್ನವರು ಬಹುಶಃ ಅದನ್ನು ತಪ್ಪಾಗಿ ಅರ್ಥೈಸಿರ್ಬೋದು, ನಮಗೇನೂ ಆಗಲ್ಲ. ಬಟ್ ಅದ್ರ ರಿಪರ್ಕಷನ್ಸು ಎಷ್ಟು ರೀತಿಯಲ್ಲಿ ಆಗ್ತದೆ ಅಂದರೆ, ಸ್ಟೇಟ್ ಆಫ್ ಹಾರ್ಮೂಜಿಂದ ಇಡೀ ಜಗತ್ತಿಗೆ ಬೇಕಾದಂಥ 25% ಆಯಿಲ್ ಸಪ್ಲೈ ಆಗ್ತಕ್ಕಂಥ ಒಂದು ಪಾಯಿಂಟ್ ಅದು. ಆ ಒಂದು ಸನ್ನಿವೇಶದಲ್ಲಿ ನಮ್ಮ ದೂರದೃಷ್ಟಿಯ ಆಲೋಚನೆ ಏನಿರಬೇಕು, ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಆದ್ದರಿಂದ ಇದರಲ್ಲಿ ನಾನು ಹೇಳಿದ್ನಲ್ಲ, ದೇಶದ್ರೋಹಿಗಳು ಈ ರೀತಿ ಮಿನಿಸ್ಟ್ರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರ ತನಿಖೆಯಲ್ಲಿ ಸಾಬೀತುಪಡಿಕೊಳ್ಳಿ. ಕಾಂಗ್ರೆಸ್ನವರು ಡಿಫೆಂಡ್ ಮಾಡಿಕೊಡ್ದು ಮತ್ತು ಬಿಜೆಪಿ ಸರ್ಕಾರದಲ್ಲೂ ಈ ರೀತಿ ಲೋಪಗಳಾಗಿದೆ. ಕೋವಿಡ್ ಅಲ್ಲಿದ್ದಾಗ ಬಿಜೆಪಿಯ ಮಿನಿಸ್ಟರ್ಗಳನ್ನು ಎಷ್ಟು ಆಪಾದನೆ ಬಂದಿಲ್ಲ, ಇಷ್ಟೊಂದು ಸಾವಿರಾರು ಬೆಡ್ಗಳನ್ನ ಅಲ್ಲಿ ಯಶವಂತಪುರ ಸಪ್ಲೈ ಕಮ್ಮಿ ಇದೆ. ಸ್ವಾತಿ ಅವರು ಹೇಳಿದ್ದು ಒಪ್ಕೊಳ್ಳೋಣ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಎಲ್ಲಾ ರಾಜ್ಯಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಚೈನ್ ಅಲ್ಲಿ ಒಂದಷ್ಟು ಎರಪ್ಷನ್ ಆಗಿದೆ. ಬಟ್ ನನ್ನ ಪ್ರಶ್ನೆ ಚಂಬಿ ಸರ್, ರಾಜ್ಯ ಸರ್ಕಾರಗಳ ಪಾತ್ರ ಏನು ಇಂಥ ಕ್ರೈಸಿಸ್ ಟೈಮ್ ಅಲ್ಲಿ? ಕೇವಲ ಕೇಂದ್ರ ಸರ್ಕಾರದ ಮಾತ್ರನ ಜವಾಬ್ದಾರಿ ಗ್ಯಾಸ್ ಎಮರ್ಜೆನ್ಸಿ ಸಂದರ್ಭದಲ್ಲಿ? ರಾಜ್ಯ ಸರ್ಕಾರ ಏನ್ ಮಾಡಬಹುದಾಗಿತ್ತು? ಡಿಸ್ಟ್ರಿಬ್ಯೂಷನ್ಗೆ ಅವ್ರ ಮಿನಿಸ್ಟರ್ ಹೇಳಿದ್ದಾರೆ, ಕೇಂದ್ರದಿಂದ ನನಗೆ ಸಪ್ಲೈ ಬರ್ತಾ ಇದೆ, ಅದನ್ನ ರೇಷನ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ಏನಾಯ್ತು, ಮಿನಿಸ್ಟ್ರಿಗೆ ಇದು ಗೊತ್ತಿದೆಯೋ ಗೊತ್ತಿಲ್ಲದೇನೋ ಈ ರೀತಿ ನಡೀತದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಪಾಲಿಟಿಷಿಯನ್ ಇಸ್ ಎ ಪಾಲಿಟಿಷಿಯನ್, ದೇ ಆರ್ ನಾಟ್ ಸ್ಟೇಟ್ಸ್ಮನ್, ದೇ ಹ್ಯಾವ್ ಟು ಗೋಯಿಂಗ್ ಟು ದ ರಿಯಾಲಿಟೀಸ್, ವಾಸ್ತವತೆಯನ್ನು ನೋಡ್ತಕ್ಕಂಥದ್ದು ಅವ್ರಿಗೆ ಮಿನಿಸ್ಟ್ರಿಗೆ ಗೊತ್ತಿರುತ್ತೆ. ನಿಮಗೆ ಅದು ಎಷ್ಟಿಗೆ ಗೊತ್ತಿರಲ್ಲ. ಆ ದೃಷ್ಟಿಯಿಂದ ಡಿಸ್ಟ್ರಿಬ್ಯೂಷನ್ನಲ್ಲಿ ಲೋಪ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ರೀತಿ ಆಪಾದನೆ ಮಾಡಿರ್ತಕ್ಕಂಥದ್ದು ಸ್ಟಿಂಗ್ ಆಪರೇಷನ್ ಅಲ್ಲಿ ನೀವು ಮಾಡಿರೋದ್ರಿಂದ ಅದನ್ನ ನಾವಲ್ಲ ಸರ್, ನಮಗೆ ಸಾರ್ವಜನಿಕರು ಮಾಡಿ ಅವರೇನೆ ಅಲ್ಲಿ ಹೋಗಿ ಅಲ್ಲಿರೋ ಸಿಲಿಂಡರ್ ಗುರುತಿಸಿ ನಮ್ಮ ತನಕ ತಲುಪಿಸಿದ್ದಾರೆ. ಕಂಗ್ರಾಚುಲೇಟ್ ಯುವರ್ ಚಾನಲ್. ಬಟ್ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ತನಿಖೆ ಆಗೋಲ್ಲ. ಇದು ಸುಮ್ಮನೆ ಅವ್ರಿಗೊಂದು ಟ್ರಾನ್ಸ್ಫರ್ ಮಾಡ್ತಾರೆ, ಏನೋ ಒಂದು ಮಾಡಿ ಮುಚ್ಚಿಬಿಡ್ತಾರೆ. ಸೊ ಇಂಥದ್ದು ಮೊದಲಿಂದನೂ ಆಗಿದೆ. ಯಾವ ಪಕ್ಷದಲ್ಲಿಯೂ ನೈತಿಕತೆ ಅಥವಾ ಸಾಮಾಜಿಕ ಕಳಕಳೆ, ಆ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ನನ್ನ 81 ವರ್ಷದಲ್ಲಿ ನಾನು 60 ವರ್ಷ ಒಬ್ಬ ಅಧ್ಯಾಪಕನಾಗಿ ನೋಡಿರ್ತಕ್ಕಂಥ. ಆದ್ರೆ ಇದರಿಂದ ಇದೊಂದು ವೈಯಕ್ತಿಕ ತಗೋಬೇಡಿ, ಯಾಕಂದ್ರೆ ನಾಳೆ ನೀವು ವಿಕ್ಟಿಮ್, ಅವರು ವಿಕ್ಟಿಮ್, ಅವ್ರ ಮನೆಗೂ ಬರುತ್ತೆ. ಇಲ್ಲ ಸಫಾನ್ ಅವರೇ, ನಾನೇ ನಿಮಗೆ ಪ್ರಶ್ನೆ ಕೇಳೋಣ ಅಂತಿದ್ದೆ. ಸ್ಟ್ರೇಟ್ ಆಫ್ ಹಾರ್ಮೂಸ್ ಬಗ್ಗೆ ಇಡೀ ವಿಶ್ವ ಮಾತನಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ನಾನು ಐ ಅಗ್ರಿ, ಚೈನಾ, ಟರ್ಕಿ ಹಾಗೆ ಪಾಕಿಸ್ತಾನದ ಹಡಗುಗಳು ಕೂಡ ಪಾಸ್ ಆಗ್ಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಿ. ಬಟ್ ಸ್ಟಿಲ್ ನೀವು ಹೇಳಿದಾಗೆ ಪ್ರಧಾನಿಯವರ ನಿಲುವು ಅಮೆರಿಕ ಅಥವಾ ಇಸ್ರೇಲ್ನ ಪರವಾಗಿ ಇದ್ದಿದ್ದಿದ್ರೆ, ಅದನ್ನು ಓಪನ್ ಆಗಿ ಮಾತನಾಡಲಿಲ್ಲ ಅನ್ನೋದು ಇರಾನ್ಗೆ ಬೇಸರ ಇದ್ದಿದ್ದಿದ್ರೆ, ಭಾರತಕ್ಕೆ ನಾವು ಕಳಿಸೋದಿಲ್ಲ ಅಂತ ಹೇಳೋದು ದೊಡ್ಡ ವಿಚಾರ ಆಗಿರ್ಲಿಲ್ಲ ಇರಾನ್ಗೆ. ಅಲ್ಲಿಂದ ಬರ್ತಾ ಇದೆ, ಭಾರತಕ್ಕೆ ಬರಬೇಕಾದ ಹಡಗುಗಳು ಬರ್ತಾ ಇದೆ, ಆಯಿಲ್ ಗ್ಯಾಸ್ ಸಪ್ಲೈಗಳು ಆಗ್ತಾ ಇದೆ ಅಲ್ಲಿಂದ. ಅದವರ ಇರಾನ್ ಅವರ ದೊಡ್ಡ ಗುಣ ಅಂತ ಹೇಳ್ಬೋದು. ಓ ಮೈ ಗಾಡ್ ಸರ್, ಪ್ಲೀಸ್ ಕಮ್ ಆನ್. ಯುದ್ಧ ಬೆಂಕಿ ಹತ್ಕೊಂಡು ಉರಿತಾ ಇರ್ಬೇಕಾದ್ರೆ ನಾವು ದೊಡ್ಡತನ ತೋರಿಸ್ತೀವಿ ಅಂತಂದ್ರೆ ಎನಿವೆ ನಿಮ್ಮ ಒಪಿನಿಯನ್ ಅದು, ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್, ಮುಂದುವರಿಸಿ. ಹಾಗೆಲ್ಲ ಇವರೇ ನೋಡಿ, ಇಡೀ ವಿಶ್ವವೇ ಏನು ಗೊತ್ತಾ, ಈ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತ ದಾಳಿಯನ್ನು ಕಡಾಖಂಡಿತವಾಗಿ ಖಂಡಿಸಿದೆ. ಸೊ ನಾನು ಹೇಳೋದು, ಮೋದಿ ಅವರಿಗೆ ಒಂದು ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಬಹುದಿತ್ತು ಅಂತ ನನ್ನ ಇದೆ ಅಷ್ಟೇ. ಮತ್ತೊಂದು ಇಂಟರ್ನ್ಯಾಷನಲ್ ಲೆವೆಲ್ ಆ ಒಂದು ಬ್ಯಾಲೆನ್ಸ್ ಅನ್ನು ಅವರು ಕಾಪಾಡಿದ್ದಾರೆ. ಮತ್ತೆ ನನಗೊಂದು ನಿಮ್ಮ ಕ್ವಶನ್ ಅನ್ನು ಬಿಟ್ಟು ಇನ್ನೊಂದು ಮಾತಾಡಬೇಕಿತ್ತು. ಇವರೇ ಅವರು ಬಿಜೆಪಿಯ ಹೋಗ್ತಾ ಇರೋರು, ನೀವು ಕಾಂಗ್ರೆಸ್ನವರಲ್ಲ. ನೀವು ಇದರಲ್ಲಿ ಒಂದು ಕೆಲಸ ಮಾಡಬೇಕು. ನಿಮ್ಮ ಸರ್ಕಾರ ಇದೆ ಇವಾಗ. ಸೊ ನೋಡಿ, ನಮ್ಮ ಹೌದು ರಾಜ್ಯದಲ್ಲಿ ಇರೋದು, ನಿಮ್ಮದು ಕೇಂದ್ರದಲ್ಲಿ ಇರೋದು. ನಾನೊಂದು ಮಾತಾಡ್ತೀನಿ, ಒಂದು ನಿಮಿಷ. ಈ ಯುದ್ಧದಿಂದ ಎಫೆಕ್ಟ್ ಆಗಿರುವ ಜನರನ್ನು ನಾನು ಕ್ಲಿಯರ್ ಆಗಿ ನೋಡಿ ಬಂದಿರೋನು.
ಸೊ ನಾನೊಂದು ಮಾತು ಹೇಳ್ತೇನೆ, ನಾನು ತುಂಬ ಕಂಟ್ರಿ ಎಲ್ಲ ಟ್ರಾವೆಲ್ ಮಾಡಿದವ. ನಮ್ಮಂಥ ಭಾರತ ದೇಶ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದೊಂದು ರಾಜ್ಕುಮಾರ್ ಅವರ ಒಂದು ಹಾಡಿನ ಸಾಲಿನಂತೆ, ಏನೋ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಥರ. ಸೊ ಡೆಫಿನೆಟ್ಲಿ ನಮ್ಮ ದೇಶ ಇದು ಪ್ರಪಂಚದಲ್ಲೇ ಸ್ವರ್ಗ, ಅದ್ಭುತ. ಸೊ ದಯವಿಟ್ಟು ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ಇವಾಗ ನಾನಿರುವ ಕಂಟ್ರಿಯ ಬಗ್ಗೆ ಬಹ್ರೈನ್ನಲ್ಲಿ ತುಂಬ ಮಂದಿ ಕ್ರಿಟಿಕಲ್ ಸಿಚುವೇಶನಲ್ಲಿದ್ದಾರೆ. ನೀವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅದಕ್ಕೊಂದು ವ್ಯವಸ್ಥೆ ಮಾಡಿಸಿ. ಇವತ್ತು ಕೂಡ ನನ್ನ ಹತ್ರ ಒಂದು ಗರ್ಭಿಣಿ ಫೋನ್ ಮಾಡಿದ್ರು. ಇದು ಆಕ್ಚುಲಿ ಅವರಿಗೆ ದೊಡ್ಡ ವಿಷಯ ಅಲ್ಲ. ಎಲ್ಲಾ ದೇಶದಲ್ಲೂ ಭಾರತದ ಎಂಬಸಿ ಅನ್ನೋದು ಸತ್ ಹೋಗಿದೆ. ಯಾಕೆ ಅಂತಂದ್ರೆ ಎಸ್ಪೆಷಲಿ ಗಲ್ಫ್ ಕಂಟ್ರೀಸ್ ಭಾರತ ಎಂಬಸಿ ಸತ್ತು ನಾನು ರಿಕ್ವೆಸ್ಟ್ ಮಾಡೋದು, ನಾನು ಈ ರಿಪಬ್ಲಿಕ್ ಕನ್ನಡ ಚಾನೆಲ್ಗೆ ಬರ್ತೇನೆ ಅಂತ ಹೇಳುವಾಗ ಬಹ್ರೈನ್ನಿಂದ ಗರ್ಭಿಣಿ ಒಬ್ರು ಕಾಲ್ ಮಾಡಿದ್ರು, ವಯಸ್ಕರು ತುಂಬಾ ಮಂದಿ. ಯಾಕಂದ್ರೆ ಈ ಚಾನಲ್ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರ ಇದನ್ನು ನೋಡುತ್ತಿರುವವರು ದಯವಿಟ್ಟು ಗಮನಿಸಬೇಕು. ಇನ್ನು ಗಲ್ಫ್ ಕಂಟ್ರಿಯ ಪರಿಸ್ಥಿತಿ ಸದ್ಯದಲ್ಲೇ ಸರಿಯಾಗುವಂತಹ ಏನು ಲಕ್ಷಣ ಕಾಣಿಸಿಕೊಳ್ತಾ ಇಲ್ಲ. ದಯವಿಟ್ಟು ನಾವು ನೋಡಿ, ನಾವಿಲ್ಲಿ ಇಷ್ಟೆಲ್ಲ ಮಾತಾಡ್ತೀವಲ್ಲ, ನಾವು ಜನರನ್ನು ಯಾವ ರೀತಿ ಸುರಕ್ಷತೆ ಮಾಡಬಹುದು ಅಂತ ಅದರ ಬಗ್ಗೆ ಗಮನ ಹರಿಸಬೇಕು. ಇದರಲ್ಲಿ ಪೊಲಿಟಿಕಲ್ ಮಾಡ್ತಾ ಇದ್ದಾರೆ ಯುದ್ಧದ ಬಗ್ಗೆ. ದಯವಿಟ್ಟು ಅದನ್ನು ನಿಲ್ಲಿಸಿ. ಅಲ್ಲಿ ಏನು ಅನಾರೋಗ್ಯದಿಂದ ಇರುವವರಿದ್ದಾರೆ ಗಲ್ಫ್ ಕಂಟ್ರಿಯಲ್ಲಿ, ಮತ್ತೆ ಗರ್ಭಿಣಿಯರಿದ್ದಾರೆ, ಎಜುಕೇಶನ್ ಇದಾಗ್ತಿದೆ. ದಯವಿಟ್ಟು ಇಂಡಿಯನ್ ಎಂಬಸಿ ಇವರು ಹೇಳಿರ್ತಾರ ಅಷ್ಟೊಂದು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಅಷ್ಟೊಂದು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇರ್ತಿದ್ರೆ ಇವತ್ತು ಎಷ್ಟು ಚಾರ್ಟರ್ಡ್ ಫ್ಲೈಟ್ ಬರ್ತಾ ಇತ್ತು. ಹೂಡಿಕೆ ತಜ್ಞರಾದ ರುದ್ರಮೂರ್ತಿ ಅವರು ಜಾಯಿನ್ ಆಗಿದ್ದಾರೆ. ಕ್ವಿಕ್ ಆಗಿ ಕೇಶವ್ ಸರ್ ವಾಯ್ಸ್ ಮಾತ್ರ ಆನ್ ಏರ್ ಇರಲಿ. ಕೇಶವ್ ಸರ್ ಮಾತ್ರ ವಾಯ್ಸ್ ಆನ್ ಏರ್ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಅರ್ಥ ಆಯ್ತು. ಸ್ವಾತಿ ಅವರೇ ಥ್ಯಾಂಕ್ ಯು. ಕೇಶವ್ ಅವ್ರು ಮಾತ್ರ ಆನ್ ಏರ್ ಇರಲಿ. ನನ್ನ ಹತ್ರ ಸಮಯ ಬಹಳ ಕಡಿಮೆ ಇದೆ, ಚರ್ಚೆ ಮಾಡಬೇಕಾಗಿರೋ ವಿಚಾರಗಳು ಅನೇಕ ಇದೆ. ಕೇಶವ್ ಸರ್ ಗ್ಯಾಸ್ ಎಮರ್ಜೆನ್ಸಿಗೆ ನಿಲ್ಲೋದಿಲ್ಲ. ಇದು ಪೆಟ್ರೋಲ್ ಡೀಸೆಲ್ಗೆ ಇದೀಗ ಪ್ಯಾನಿಕ್ ಬೈಯಿಂಗೋ ಮತ್ತೊಂದು ಮಗದೊಂದು, ಜನ ಗಾಬರಿ ಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಪ್ರಧಾನಿಯವರೇ ಪ್ರಸ್ತಾಪ ಮಾಡಿರೋ ರೀತಿಯಲ್ಲಿ ಆಲ್ಟರ್ನೇಟ್ ಇದ್ರೂ ಕೂಡ ಫರ್ಟಿಲೈಸರ್ಸ್ ಹಾಗೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯವರು ಕೂಡ ಆತಂಕದಲ್ಲಿದ್ದಾರೆ. ಈ ಸಂದರ್ಭ ಮತ್ತಷ್ಟು ವರ್ಸನ್ ಆಗತ್ತಾ ಯುದ್ಧದ ಪರಿಣಾಮವಾಗಿ, ಅಥವಾ ಸುಧಾರಿಕೆಯ ಹಂತವನ್ನ ಅಥವಾ ಹಾದಿಯನ್ನ ಹಿಡಿದಿದ್ಯಾ ಅಂತ ಹೇಳಿ? ದಯವಿಟ್ಟು ನಮ್ಮ ಜನರಿಗೆ ನಿಮ್ ಚಾನೆಲ್ ಮೂಲಕ ಕೇಳ್ಕೊಳ್ಳೋದು, ನಾನು ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ಬಿಡಿ. ಪ್ರತಿಯೊಂದು ಒಂದಕ್ಕೂ ಒಂದು ಮಿತಿ ಇರುತ್ತೆ. ದೇಶದ ವಿಚಾರ ಬಂದಾಗ ನಾವ್ ಈ ರೀತಿಯಾಗಿ ಮಾಡಿದ್ರೆ ದೇಶದ ಮರ್ಯಾದೆ ಪ್ರಶ್ನೆನೂ ಹೌದು. ನಾವ್ ಯಾವ ರೀತಿಲಿ ಹರಾಜಾಗ್ತಾ ಇದೀವಿ. ಸೋಷಿಯಲ್ ಮೀಡಿಯಾದವ್ರಿಗೆ ದಯವಿಟ್ಟು ನೀವು ಬ್ಯಾನ್ ಮಾಡ್ಬೇಕು ಈ ವಿಚಾರದಲ್ಲಿ. ಯಾವ್ದು ಸಿಲಿಂಡರ್ ನ ಇಟ್ಕೊಳ್ಳೋದು, ಒಂದು ಇದನ್ನ ರೀಲ್ ಮಾಡೋದು, ಪೆಟ್ರೋಲ್ ಬಂಕ್ ಒಂದು ರೀಲ್ ಮಾಡೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇಶದ ಸೆನ್ಸಿಟಿವ್ ವಿಚಾರಗಳನ್ನ ನಾವು ಮಾತಾಡ್ತಾ ಇದೀವಿ. ಇದು ಜನಸಾಮಾನ್ಯರಿಗೆ ಪ್ರಧಾನಿ ಹೇಳಿದ್ದಾರೆ, ರಾಷ್ಟ್ರ ಸರ್ಕಾರ ಹೇಳಿದ್ರು ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಏನು? ಪ್ರತಿದಿನ 300 ಲೀಟರ್ ಪೆಟ್ರೋಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ ಈ ದೇಶದಲ್ಲಿ, 400 ಮಿಲಿಯನ್ ಲೀಟರ್ ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ. 3ನೇ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡುವ ದೇಶದಲ್ಲಿ ನಮ್ದು 3ನೇದು. 1 ಲಕ್ಷ ರಿಟೈಲ್ ಔಟ್ಲೆಟ್ಸ್ ಇದೆ. ಪ್ರತಿದಿನ ಮಾಹಿತಿ ತರಿಸ್ಕೊತಾ ಇದ್ರೆ ಕೇಂದ್ರ ಸರ್ಕಾರ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತ ಪದೇ ಪದೇ ಹೇಳುವಾಗ ಏನಾಗ್ತಾ ಇದೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ನಮ್ಮ ಹತ್ರ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಖರ್ಚಾಗತ್ತೆ ಪೆಟ್ರೋಲ್ ಅಂದಾಗ 3 ದಿನಕ್ಕೆ ಆಗುವಷ್ಟು ಸ್ಟಾಕ್ ಅನ್ನ ಒಂದೊಂದು ಪೆಟ್ರೋಲ್ ಬಂಕ್ ಒಂದು ಆವರೇಜ್ ಇಟ್ಕೊಂಡಿರುತ್ತೆ. ನಾವೇನ್ ಮಾಡೋದು, ಒಂದು ವಿಡಿಯೋ ಮಾಡೋದು. ಈಗ ನಿಮ್ಗೆ ತಮಿಳ್ನಾಡಲ್ಲಿ ಇದು ಗೊತ್ತಾಗಿರ್ಬೇಕು, ತಮಿಳ್ನಾಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಸ್ಪೆಂಡ್ ಮಾಡಿದ್ರು. ಇದೇ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ರು. ಮನೆಯಲ್ಲಿರೋ ಇದು ಲೂಸ್ ಕಂಟೈನರ್ಸ್ ಗೆಲ್ಲ ಹಾಕೋದು, ಮನೆಯಲ್ಲಿರುವಂತ ನೀರ್ ತುಂಬಕ್ಕೆ ಇಟ್ಟಿದ್ದಂತ ಡ್ರಮ್ ಬಕೆಟ್ ತಂದು ತುಂಬಿಕೊಂಡು ಹೋದ್ರೆ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಲೆಕ್ಕದಲ್ಲಿ ಪೆಟ್ರೋಲ್ ನ ಸ್ಟಾಕ್ ಎಲ್ಲಾ ಇದ್ರಲ್ಲೂ ಪೆಟ್ರೋಲ್ ಬಂಕ್ ಗಳಲ್ಲಿ ಇದ್ರೆ, ಇವ್ರು ಒಂದಿನಕ್ಕೆ 600 ಮಿಲಿಯನ್ ಲೀಟರ್ ಪೆಟ್ರೋಲ್ ನ ತುಂಬಿಕೊಂಡು ಹೊರಗಡೆ ಹೋದ್ರೆ ಏನಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಯಾಕೆಂತಂದ್ರೆ ನಮ್ಮನ್ನ ನಾವೇ ಅವಮಾನ ಮಾಡ್ಕೋತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ. ಈ ದೇಶಕ್ಕೆ ನಾವು ಕೆಟ್ಟ ಹೆಸರು ತಂದ್ರೆ ನಮಗ್ ನಾವು ಅವಮಾನ ಮಾಡ್ಕೊಳ್ಳೋದು
Let him complete. Ma'am, let him complete. Refining I request capacity you join ಇದೆ. on. ಡೌಟ್ ಇದೆ. ಕೇಶವ ಇರಲಿ. ಪೆಟ್ರೋಲ್ ಖಾಲಿ ನಿಮ್ಮ ಹತ್ರ ಒಂದು ಉತ್ತರ ಕೊಡೋಕ್ಕಾಗಿಲ್ಲ. ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದೀರಾ ರಾಜ್ಯದಲ್ಲಿ. ಉತ್ತರ ಕೊಡ್ಲಿರಿ. ಕೇಶವ್ ಸರ್ ವಾಯ್ಸ್ ಮಾತ್ರ ಆನ್ ಏರ್ ಇರಲಿ. ಯಾವ್ದೋ ಒಂದೋ ಕೇಶವ್ ಸರ್ ಮಾತ್ರ ವಾಯ್ಸ್ ಆನ್ ಏರ್. ಕೇಶವ್ ಸರ್ ಮುಂದುವರಿಸಿ. ಪಾಸಿಬಲ್. ಕೇಶವ್ ಸರ್ ಮುಂದುವರಿಸಿ. ಆಮೇಲೆ ನೀವು ಅರ್ಥ ಮಾಡ್ಕೊಳ್ಳೋದು ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವಾಗ ಇವಾಗ ಏನಂದ್ರೆ ಪ್ರತಿಯೊಂದು ಆಯಿಲ್ ಮಾರ್ಕೆಟಿಂಗ್ ಇರ್ಲಿ, ನಿಮ್ಮ ಆಡಿಯೋ ಹಾಗೆ ವಿಡಿಯೋ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ. ರುದ್ರಮೂರ್ತಿ ಸರ್ ಇದ್ದಾರೆ. ನನಗೆ ಕ್ವಿಕ್ ಆಗಿ ಜನಸಾಮಾನ್ಯರಿಗೆ ಇರುವ ಪ್ರಶ್ನೆ ಬಗ್ಗೆ ಉತ್ತರ ಬೇಕು. ರುದ್ರಮೂರ್ತಿ ಸರ್, ಈಗ ಚಿನ್ನ ಹಾಗೆ ಬೆಳ್ಳಿ ಬೆಲೆಯಲ್ಲಿ ಆಗ್ತಾ ಇರುವ ಇಳಿಕೆ ಏರಿಕೆ ಬಗ್ಗೆ ಕೂಡ ಬಹಳ ಗೊಂದಲ ಇದೆ ಜನರಲ್ಲಿ. ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ. ಚಿನ್ನ ಕೊಂಡ್ಕೊಂಡ್ಬಿಡ್ಬೇಕಾ? ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಸಾಲ ಸೌಲ ಮಾಡಿ ಚಿನ್ನ ಖರೀದಿ ಮಾಡ್ಬಿಡೋಣ, ಮತ್ತೆ ಹೆಚ್ಚಾಗ್ಬೋದು, ಈ ರೀತಿ ಗೊಂದಲದಲ್ಲಿದ್ದಾರೆ. ಇದಕ್ಕೂ ಕೂಡ ಯುದ್ಧದ ಪರಿಣಾಮವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸ್ಮಿತಾ ಅವರ ಏನಾಗ್ತಿದೆ ಅಂದ್ರೆ, ನಾರ್ಮಲಿ ಯಾವಾಗ ಯುದ್ಧ ಆಗುತ್ತೋ ಅವಾಗ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆಗ್ಬೇಕು. ಆದ್ರೆ ಇಲ್ಲಿ ಕಳೆದ 15 ದಿವಸದಲ್ಲಿ ತಾವು ನೋಡೋದಾದ್ರೆ ಬೆಳ್ಳಿ ಹತ್ತತ್ರ 2 ಲಕ್ಷ ರೂಪಾಯಿ ಪ್ರತಿ ಕೆಜಿಗೆ ಇಳಿಕೆಯನ್ನ ಕಂಡಿದೆ. ಹಾಗೂ ಚಿನ್ನದಲ್ಲೂ ಕೂಡ ಹತ್ತತ್ರ 40,000 ರೂಪಾಯಿ ಪ್ರತಿ 10 ಗ್ರಾಮ್ಗೆ ನಾವು ಇಳಿಕೆಯನ್ನ ಕಾಣ್ತಾ ಇದ್ದೀವಿ. ಯುದ್ಧ ನಡೆಯುವಾಗ ಚಿನ್ನ ಬೆಳ್ಳಿ ಏರಿಕೆ ಆಗ್ಬೇಕು, ಷೇರುಪೇಟೆ ಇಳಿಕೆ ಆಗ್ಬೇಕು. ಆದ್ರೆ ಈ ಸಲ ತಾವು ನೋಡೋದಾದ್ರೆ ಚಿನ್ನ ಬೆಳ್ಳಿನೂ ಇಳಿಕೆ ಆಗ್ತಾ ಇದೆ, ಶೇರ್ಸು ಇಳಿಕೆ ಆಗ್ತಾ ಇದೆ, ಕ್ರಿಪ್ಟೋ ಕರೆನ್ಸಿಗಳೆಲ್ಲ ಬೀಳ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ತಾವು ನೋಡೋದಾದ್ರೆ, ಒಂದ್ ಕಡೆ ಅಮೆರಿಕ ದೇಶದಲ್ಲಿ ಬಾಂಡ್ ಈಲ್ಡ್ಸ್ ಮತ್ತೆ ಇಂಟ್ರೆಸ್ಟ್ ರೇಟ್ಗಳೇನಿದೆ ಅಥವಾ ಬಡ್ಡಿ ದರಗಳೇನಿದೆ ಅದು ಏರಿಕೆ ಆಗ್ತಾ ಇದೆ. ಆಕ್ಚುಲಿ ಒಂದು ಅಂದಾಜ್ ಪ್ರಕಾರ ಈ ವರ್ಷ ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳ ಇಳಿಕೆ ಆಗತ್ತೆ ಅಂತ ಅಂದಾಜಿತ್ತು. ಆದ್ರೆ ಇಳಿಕೆ ಆಗೋದಿರ್ಲಿ, ಅದು ಏರಿಕೆ ಆಗ್ತಾ ಇದೆ. ಯಾವಾಗ ಬಡ್ಡಿ ದರಗಳು ಏರಿಕೆ ಆಗುತ್ತೋ ಜನ ಏನ್ ಮಾಡ್ತಾರೆ ಅಂದ್ರೆ, ಹಾಗೂ ದೊಡ್ಡ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತೆ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡುತ್ತೆ ಅಂದ್ರೆ, ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡಿ ಅವರ ದುಡ್ಡನ್ನ ಖಂಡಿತವಾಗ್ಲೂ ಬಾಂಡ್ಸ್ ಗಳಿಗೆ ಹೂಡಿಕೆ ಮಾಡ್ತಾರೆ. ಎರಡನೇದಾಗಿ ಬರೀ ರೂಪಾಯಿನ ಮೌಲ್ಯ ಮಾತ್ರ ಅಲ್ಲ, ಎಲ್ಲಾ ದೇಶದ ಕರೆನ್ಸಿಗಳು ಡಾಲರ್ ಎದುರು ಕುಸಿತವನ್ನ ಕಾಣ್ತಾ ಇದೆ. ಡಾಲರ್ ಇಂಡೆಕ್ಸ್ ಅಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಕಾಮನ್ ಮೆನ್ಗೂ ಅರ್ಥ ಆಗಂಗ್ ಹೇಳ್ತಾ ಇದ್ದೀನಿ, ಯಾವಾಗ ಡಾಲರ್ ಇಂಡೆಕ್ಸ್ ಅಲ್ಲಿ ಏರಿಕೆ ಆಗತ್ತೆ ಚಿನ್ನ ಬೆಳ್ಳಿಯಲ್ಲಿ ನಾವು ಇಳಿಕೆಯನ್ನ ಕಾಣ್ತೀವಿ. ಹಾಗೂ ಎರಡನೇ ಮುಖ್ಯ ಅಂಶ ಅಂದ್ರೆ, ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳು ಜಾಸ್ತಿ ಆಗ್ತಾ ಇದೆ. ಯಾವಾಗ ಇಂಟ್ರೆಸ್ಟ್ ರೇಟ್ಸ್ ಗಳು ಜಾಸ್ತಿ ಆಗುತ್ತೋ ಹಾಗೂ ಯಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುವ ನಿರೀಕ್ಷೆ ಇತ್ತು, ಅದು ಇವಾಗ ಯುದ್ಧ ಆದ್ಮೇಲೆ ನಿರೀಕ್ಷೆ ಇಲ್ವೋ, ಅವಾಗ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳು ಏರಿಕೆ ಆಗುತ್ತೆ. ಸೊ ಚಿನ್ನ ಬೆಳ್ಳಿ ದರಗಳ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆಗುತ್ತೆ. ಡಾಲರ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇದೆ, ಬಡ್ಡಿ ದರಗಳು ಜಾಸ್ತಿ ಆಗ್ತಾ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ಇಳಿಕೆ ಆಗ್ತಾ ಇದೆ. ಹಾಗಾಗಿ ಈ ತರದ ಇಳಿಕೆಯನ್ನ ಚಿನ್ನ ಬೆಳ್ಳಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಯಾರ್ಯಾರು ಹೂಡಿಕೆ ಮಾಡ್ಬೇಕು ಅಂತ ಇದ್ರೋ ಇಂತಹ ಒಳ್ಳೆ ಅವಕಾಶವನ್ನ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಈ ಇಳಿಕೆಯ ದರದಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಯಾರ್ಯಾರು ಕಾಯ್ತಿದ್ದೀರೋ ಇಲ್ಲಿ ಹೂಡಿಕೆ ಮಾಡೋದು ಖಂಡಿತವಾಗ್ಲೂ ಉತ್ತಮ ಅಂತ ಹೇಳ್ತೀನಿ. ಕಚ್ಚಾ ತೈಲ ಮತ್ತೆ ಡಾಲರ್ ಇಂಡೆಕ್ಸ್ ಈ ಎರಡನ್ನ ಹೊರತುಪಡಿಸಿದ್ರೆ ಎಲ್ಲಾ ಅಸೆಟ್ ಕ್ಲಾಸ್ ಅಲ್ಲಿ ಇಳಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಡಾಲರ್ ಬೆಲೆಗಳು ಇನ್ನಷ್ಟು ಏರಿಕೆ ಆದ್ರೆ, ಈ ಯುದ್ಧ ಕಂಟಿನ್ಯೂ ಆಗ್ಬಿಟ್ಟು ಡಾಲರ್ ಇಂಡೆಕ್ಸ್ ಮತ್ತಷ್ಟು ಏರಿಕೆ ಆದ್ರೆ ಚಿನ್ನ ಬೆಳ್ಳಿ ದರಗಳಲ್ಲಿ ನಾವು ಕುಸಿತವನ್ನೇ ಕಾಣ್ತೀವಿ. ಆದ್ರೆ ಯಾರ್ಯಾರು ಹೂಡಿಕೆ ಮಾಡಬೇಕು ಅಂತಿದ್ದೀರಾ ಖಂಡಿತ ಈ ಬೆಲೆಗಳಲ್ಲಿ ಹೂಡಿಕೆ ಮಾಡೋದು ಉತ್ತಮ. ಟು ವೈಂಡ್ ನನ್ನ ಕ್ವಿಕ್ ಕ್ವೆಶ್ಚನ್ ಚಂಬಿ ಸರ್, ಈಗ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇದೆಯಾ? ಒಂದ್ ಕಡೆ ಸೌದಿ UAE ಕೂಡ ಪ್ರಿಪೇರ್ ಆಗ್ತಿದೆಯಂತೆ ಯುದ್ಧಕ್ಕೆ. ಟ್ರಂಪ್ ನಾವು ಕದನ ವಿರಾಮ ಅಂತಿದ್ದಾರೆ. ವಾಟ್ಸ್ ಆಕ್ಚುಲಿ ಗೋಯಿಂಗ್ ಆನ್ ಗ್ರೌಂಡ್ ಏನು ಸರ್? ಯುದ್ಧ ನಿಲ್ಲೋ ಹಂಗಿದೆಯಾ, ಮುಂದುವರಿಯುತ್ತೆ? ಇಲ್ಲ, ಇಟ್ ಇಸ್ ಎ ಸ್ಟ್ರಾಟಜಿ. ಏನು ಸ್ಟ್ರಾಟಜಿ ಅಂದರೆ, ಈ 5 ದಿವಸದಲ್ಲಿ ಹೌ ಇರಾನ್ ರಿಯಾಕ್ಟ್ಸ್ ಅಂತ. ಬಟ್ ಇರಾನ್ ಅವರು ಡಿಫೈಂಟ್ ಆಗಿದ್ದಾರೆ. ಅವರ ಯುದ್ಧ ಎಷ್ಟು ದಿವಸ ಆದರೂ ನಾವು ಕಂಟಿನ್ಯೂ ಮಾಡ್ತೀವಿ, ಆಮೇಲೆ ಮಾತುಕತೆನೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನಾಯ್ತು, ಟ್ರಂಪ್ ಒಂದು ರೀತಿ ಒಂಥರ ಈ ಬೆದರು ಬೊಂಬೆ ಥರ 5 ದಿವಸ ಇವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಅಂತ ಅವರು ಸಿದ್ಧತೆ ಮಾಡ್ಕೊಳ್ಬೋದು. ಮತ್ತೆ ಅವರಲ್ಲಿ ಆಗಿರ್ತಕ್ಕಂಥ ಲಾಸು, ಮತ್ತು ಅಲ್ಲಿ ಅಮೆರಿಕದಲ್ಲಿ ಅವ್ರಿಗೆ ಇನ್ನೂ $200 ಬಿಲಿಯನ್ ಬೇಕಲ್ಲ, ಇದು ಪೆಂಟಗಾನ್ ಕೇಳಿದೆ, ಅದನ್ನು ಕೊಡ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ಫೇವರಬಲ್ ಆಗಿಲ್ಲ. ಪಬ್ಲಿಕ್ ಒಪಿನಿಯನ್ ಈಸ್ ಅಗೇನ್ಸ್ಟ್ ಹಿಮ್. ಆದ್ದರಿಂದ ಒಂದು ಟೆಂಪ್ರರಿ ರಿಲೀಫ್ ಕೊಟ್ಟು, ನಾನು 5 ದಿವಸ ಇವ್ರಿಗೆ ಕೊಟ್ಟೆ, ಇವ್ರು ನಮ್ಮ ಮಾತು ಕೇಳಲಿಲ್ಲ, ಅದನ್ನ ಕಂಟ್ ಮಾಡ. ಬಟ್ ಅಲ್ಟಿಮೇಟ್ಲಿ ಯಾರ ಕೈಲಿದೆ ಯುದ್ಧ ನಿಲ್ಲಿಸೋದು ಅಂದರೆ, ಅಥವಾ ಯುದ್ಧವನ್ನು ಆದಷ್ಟು ಬೇಗ ಮುಗಿಸೋದು ಅಂದರೆ, ಅದು ನೆತನ್ಯಾಹು ಕೈಲಿದೆ. ಎಲ್ಲಿ ಅವ್ರಿಗೆ ಅದರಿಂದ ಅವರು ಅಪ್ರೂವಲ್ ಕೊಟ್ಟೇ ಇಲ್ಲ. ಅವ್ರು ಏನು ಹೇಳ್ತಾರೆ,
ನಾವು ಇರಾನಿನ ವಿರುದ್ಧ ನಮ್ದು ಏನು ಕಾರ್ಯಾಚರಣೆ ಇದೆ ಮಿಲಿಟರಿದು, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು ಮತ್ತು ಅವರು ಏನು ಟೆರರಿಸ್ಟ್ಗಳಿಗೆ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ, ಈ ನೆಲೆಗಳನ್ನು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ದೇಶಗಳು, ಲೆಬನಾನ್, ಇವಕ್ಕೆ ನಾವು ಕಂಟಿನ್ಯೂಸ್ ಅದರಿಂದ ನನ್ನ ಪ್ರಕಾರ ಯುದ್ಧ ನಿಲ್ಲುವುದಿಲ್ಲ. ಭಾರತ ಇದರಿಂದ ತುಂಬಾ ಎಚ್ಚರಿಕೆಯಿಂದ ನಮ್ದು ಮಲ್ಟಿ ಪ್ರಾಂಗ್ಡ್ ಸ್ಟ್ರಾಟಜಿ. ರಾಜಕೀಯವನ್ನ ಅಟ್ಲೀಸ್ಟ್ ಈಗಲಾದ್ರೂ ಪಕ್ಕಕ್ಕಿಟ್ಟು ಒಂದು ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಲ್ಲದೆ ಹೋದ್ರೂ ಕೂಡ ನಾವು ಈ ದೇಶದ ರಕ್ಷಣೆಗೋಸ್ಕರ ನಿಂತಿರೋ ನಾಗರಿಕರು ಅಂತ ಭಾವಿಸಿ ನಮ್ಮ ರಾಜಕಾರಣಿಗಳು ಒಗ್ಗಟ್ಟಿನಿಂದ ದೇಶವನ್ನ ಮುನ್ನಡೆಸೋ ಪ್ರಯತ್ನ ಮಾಡಲಿ ಅಂತ ಆಶಿಸೋಣ. ಎನಿವೆ ಥ್ಯಾಂಕ್ ಯು. ಇವತ್ತಿನ ಚರ್ಚೆಗೆ ಸಮಯ ಇಷ್ಟೇನೆ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟೆಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH